ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿ ಬಂದು ಬಿಸಿಬೇಳೆ ಬಾತ್. ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗೋಗ್ಬಿಟ್ಟಿತ್ತು ಬಿಸಿಬೇಳೆ ಬಾತ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ತುಂಬಾ ಕಲರ್ಫುಲ್ ಆಗಿದೆ, ಹಾಗೆ ತುಂಬಾ ರುಚಿಯಾಗೂ ಕೂಡ ಇದೆ. ಪುನರ್ವಗೂ ಸಖತ್ ಇಷ್ಟ ಆಯಿತು. ಸೊ ಮಕ್ಕಳಿಗೆ ಅಂತೂ ಬೇಸಿಕಲಿ ಸಖತ್ ಇಷ್ಟ ಆಗುತ್ತೆ, ಏಕೆಂದರೆ ಸಾಫ್ಟಾಗಿರುತ್ತೆ ಮತ್ತು ಅವರಿಗೆ ಹಿಂಸೆ ಅಂತ ಅನಿಸಲ್ಲ. ಎಲ್ಲ ತರಕಾರಿನೂ ಹಾಕಿ ಪೌಷ್ಟಿಕವಾದ ಆಹಾರನೂ ಕೂಡ ಆಗಿರುತ್ತೆ. ಸೊ ಹೆಂಗೆ ಮಾಡೋದು ಇದನ್ನು ಅಂತ ಒಂದ್ಸಲ ನೋಡ್ಕೊಂಬರೋಣ. ನೋಡ್ತಾ ಇದ್ದರೆ ಇಷ್ಟು ಚೆನ್ನಾಗಿದೆ ಅಂತ ನನ್ನ ಪಕ್ಕದ ಮನೆ ಅಕ್ಕಗೂ ಕೂಡ ಟೇಸ್ಟ್ ಮಾಡೋಕೆ ಕೊಟ್ಟಿದ್ದೆ. ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಈಗ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಬಟಾಣಿ, ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಬೀನ್ಸು, ಒಂದು ಚೂರು ಕ್ಯಾಪ್ಸಿಕಮ್ಮು, ಒಂದು ಕ್ಯಾರೆಟು, ಒಂದು ಗೆಡ್ಡೆಕೋಸು, ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಈಗ ಅಕ್ಕಿನ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ನಾನು ರೇಷನ್ ಅಕ್ಕಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ನೀಟಾಗಿ ಒಂದು 2 ಸಲ ತೊಳ್ಕೊಂಡಿದ್ದೀನಿ. ಅಕ್ಕಿನ 1 ಲೋಟ ತೊಗೊಂಡ್ರೆ ಅದರದ್ದು ಅರ್ಧದಷ್ಟು ಬೇಳೆನ ತೊಗೊಂಡಿದ್ದೀನಿ. ಈಕ್ವಲ್ ಕ್ವಾಂಟಿಟಿ ತೊಗೊತಾರೆ ಕೆಲವೊಬ್ಬರು. ಸೊ ನನಗೆ ಅದು ಇಷ್ಟ ಆಗಲ್ಲ, ಸಖತ್ತು ಸ್ವೀಟಿಶ್ ಆಗಿ ಬರುತ್ತೆ ಅಂತ. ಇನ್ನು ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಎಲ್ಲ ತರಕಾರಿ ಹಾಕಿ ನೀರು ಹಾಕಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನು 1 ಲೋಟಕ್ಕೆ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಇಲ್ಲಿ ನಾನು ಜ್ಯೂಸ್ ಲೋಟದಲ್ಲಿ ಅರ್ಧ ಲೋಟ ಅಕ್ಕಿ, 1/4 ಲೋಟ ಬೇಳೆ ತೊಗೊಂಡಿದ್ದೀನಿ ಅಷ್ಟೇ. ಈಗ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು. ಆದಷ್ಟು ನೀರನ್ನೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಇದನ್ನು ಒಂದು 3ರಿಂದ 4 ವಿಷಲ್ ಬರೆಸ್ಕೊತೀನಿ. 3ರಿಂದ 4 ವಿಷಲ್ ಬೇಕು ಚೆನ್ನಾಗಿ ಬರಬೇಕು ಅಂದರೆ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ ಒಂದ್ಸಲ ಸಖತ್ತಾಗಿರುತ್ತೆ. ಆಮೇಲೆ ಕರಿಬೇವು ಹಾಕ್ಕೊಂಡೋದ್ಮೇಲೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಈರುಳ್ಳಿನ ಫ್ರೈ ಮಾಡೋಕೆ ಹಾಕ್ಕೋತಾ ಇದ್ದೀನಿ. 2 ಈರುಳ್ಳಿನ ಈ ಥರ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎಲ್ಲದನ್ನು ಫ್ರೈ ಮಾಡಾದಮೇಲೆ ಟೊಮೊಟೊನ ಕೂಡ ಹಾಕ್ಕೊತಾ ಇದ್ದೀನಿ. ಒಂದೇ ಟೊಮೊಟೊ ತೊಗೊಂಡಿರೋದು, ಇಬ್ಬರಿಗೆ ಮಾಡ್ತಿರೋದ್ರಿಂದ ನನಗೂ ಪುನರ್ವಗೂ ಇದೇ ಸಂಜೆವರೆಗೂ ಆಗೋಯ್ತು ನಮಗೆ. ಅಷ್ಟು ಆಗುತ್ತೆ. ಇದು ಬಿಸಿಬೇಳೆ ಬಾತ್ ಅಲ್ವ, ಸ್ವಲ್ಪ ತೆಳ್ಳಗಿರುತ್ತಲ್ಲ, ಹಂಗಾಗಿ ಜಾಸ್ತಿನೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು MTR 1 ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. 10 ರೂಪಾಯಿದು ಒಂದಾದರೆ ನಮಗೆ ಸಾಕಾಗುತ್ತೆ. ಸೊ ಎಲ್ಲದು ನೋಡ್ತಾ ಇರ್ಬೋದು, ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹುಣಸೆ ಹುಳಿನ ಕಿವುಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿ ರಸನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ್ದು, ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಪ್ಪು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿ ಹಾಕಿದ್ಮೇಲೂ ಕೂಡ ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೋ, ಹಂಗಾಗಿ ನೀರು ಹಾಕ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನನಗೆ ಹಸಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಲಾಸ್ಟಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನು ಬೇಳೆಗೆಲ್ಲ ಬೇಯಿಸಿ ಆಲ್ರೆಡಿ ಹಾಕ್ಕೊಂಡಿದ್ದೆ. ಇದನ್ನು ಒಂದು 2 ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದು ಕುದಿಯೋ ಅಷ್ಟರೊಳಗೆ ಪಕ್ಕದಲ್ಲಿ ವಿಷಲ್ ಕೂಡ ಬಿಟ್ಟಿತ್ತು. ಸೊ ಅದು ಕೂಡ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಜವಾಗ್ಲೂ ನೀಟಾಗಿ ಒಂದೊಂದು ಸಲ ಏನಾಗುತ್ತೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಇದು ನೋಡಿ ಎಷ್ಟು ಕ್ವಾಂಟಿಟಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕಲರ್ಫುಲ್ ಆಗಿತ್ತು ಅಂದರೆ ನಿಜವಾಗ್ಲೂ ಸೀರಿಯಸ್ಲಿ ಸೂಪರಾಗಿತ್ತು. ಈಗ ಎಲ್ಲದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಇದಕ್ಕೆ ಬೂಂದಿ ಖಾರ ಎಂಥದ್ದು ಬೇಡ, ಹಂಗೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಬೂಂದಿ ಖಾರ ಹಾಕಿದ್ರೇ ಟೇಸ್ಟ್ ಹೋಗ್ಬಿಡುತ್ತೆ ಅನ್ನೋ ಲೆವೆಲಿಗಿದೆ. ಅಷ್ಟು ಸಖತ್ತಾಗಿತ್ತು ಫ್ರೆಂಡ್ಸ್. ಸೀರಿಯಸ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಾಫ್ಟಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ನನ್ನ ಫ್ರೆಂಡ್ ಕೈಲೂ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು ಕಣೆ ಇವತ್ತು ಬಿಸಿಬೇಳೆ ಬಾತ್ ಅಂತ. ನಾವು ಹೆಂಗೆ ಅಂದರೆ ಫ್ರೆಂಡ್ಸ್ ಕಾಲ್ ಮಾಡಿದಾಗ ಏನು ತಿಂಡಿ ಮಾಡಿದೆ ಏನು ಅಂತೆಲ್ಲ ಮಾತಾಡಿಕೊಂಡು ತಿಂಡಿ ಚೆನ್ನಾಗಿತ್ತಾ ಇಲ್ವಾ ಅಂತಲೂ ಕೂಡ ಅವ್ರ ಕೈಲೇ ಮಾತಾಡ್ತಾ ಇರ್ತೀವಿ. ಹಂಗೆ ನಾವು ಡಿಸ್ಕಸ್ ಮಾಡೋದು ತಿಂಡಿ ಊಟದ ಬಗ್ಗೆ ಎಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ಬಿಸಿಬೇಳೆ ಬಾತ್ ಸಖತ್ತಾಗಿತ್ತು ಕಣೆ ಅಂತ. ಇನ್ನು ಪುನರ್ವಗೂ ತಿನ್ನಿಸಿ ನಾನು ತಿಂದು ಊಟ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಇವತ್ತು ಬೆಳಗ್ಗೆ ನಾನು ತಿಂಡಿ ಮಾಡೋಕ್ಕಾಗಲಿಲ್ಲ, ಎದ್ದೊಳ್ಳಿಲ್ವಲ್ಲ ಬೇಗ. ಸೊ ಹಾಗಾಗೋಸ್ಕರ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡಿದ್ದು. ಇಲ್ಲಾಂದರೆ ಪುನಿಗೆ ಅಷ್ಟು ಇಷ್ಟ ಆಗಲ್ಲ ಬಿಸಿಬೇಳೆ ಬಾತು. ಅವರು ಬೇಡ ಇವತ್ತು ನನಗೆ, ನಾನು ಹೊರಗಡೆ ಮಾಡ್ಕೋತೀನಿ ಅಂತ ಹೇಳಿ ಹೋದರು. ಹಾಗಾಗಿ ಇವತ್ತು ನಾವು ಬಿಸಿಬೇಳೆ ಬಾತ್ ಮಾಡಿದ್ದು. ಹೇಗಿತ್ತು ರೆಸಿಪಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯಿತು. ಈಗ ಸುಮ್ಮನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 2:40 ಆಗಿದೆ. ಬಿಸಿಬೇಳೆ ಬಾತು ತಿಂಡಿ ನೋಡಿದ್ರಲ್ಲ, ಸಖತ್ತಾಗಿತ್ತು ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವತ್ತು. ಮತ್ತು ಪುನರ್ವರು ಏನು ತರಲೆ ಕೆಲಸ ಮಾಡ್ತಿದ್ದಾರೆ ನೋಡಿ, ಬನ್ನಿ ನೋಡಿ. ಹಾಂ, ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದೆಯಾ?
ನೀನು ಯಾರು ಹಾಕೊಂಡಿದ್ದು? ಆಗಲೇ ಹಾಕಿದ್ದೆ ತಾನೇ. ಬಿಸಿಲಲ್ಲಿ ಸುಡೋ ಬಿಸಿಲಲ್ಲಿ ಏನು ನಿಂದು ಕವರಲ್ಲಿ ನೀರು ಇಟ್ಕೊಂಡು ಆಟ? ಚಾನ್ಸ್ ಸಿಕ್ಕಿದ್ರೆ ಸಾಕು ಆಟ ಆಡ್ತಾನೆ. ಸೊ ಸರ್ಪ್ರೈಸ್ ಗಿಫ್ಟ್ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ನಿಜ ಅದರಲ್ಲಿ ಅವರೇಜ್ ಡ್ಯೂರೇಷನ್ ಎಲ್ಲ ಜಾಸ್ತಿ ಬಂದಿದೆ, ವಾಚಿಂಗ್ ಅವರ್ಸ್ ಎಲ್ಲ ಜಾಸ್ತಿ ಬಂದಿದೆ. ಸೊ ಅದಕ್ಕೆ ತುಂಬ ಖುಷಿ ಆಯಿತು ನನಗಂತೂ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೇಗೆ ಅನ್ನಿಸ್ತು ವ್ಲಾಗು ಹೇಳಿ. ವಾಚ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಆಯಿತಾ. ಸೊ ಮನೆ ಕೆಲಸ ಏನು ಮಾಡಿಲ್ಲ ಫ್ರೆಂಡ್ಸ್, ಎದ್ದಿರೋದು 10:30. ಇವತ್ತು ತಿಂಡಿ ಕೂಡ ಮಾಡಲಿಲ್ಲ. ಯಾಕೆ ಅಂದರೆ ಇವತ್ತು ಅಲಾರಾಮ್ ಹೊಡ್ಕೊಂಡ್ರು, ಇಬ್ಬರಿಗೂ ಎಚ್ಚರಿಕೆ ಆಗಿಲ್ಲ, ನನಗೂ ಪುನಿಗೂ ಇಬ್ಬರಿಗೂ. ಸೊ ಹಾಗಾಗಿ 6:20 ಆಗಿಬಿಟ್ಟಿತ್ತು ನಾನು ಎದ್ದಾಗ. ಆಲ್ರೆಡಿ ಪುನಿ ಹೊರಡ್ಬಿಟ್ಟಿದ್ರು. ಸೊ ಹಾಗಾಗಿ ಜಸ್ಟ್ ಕಾಫಿ ಮಾಡಿ ಕೊಟ್ಟೆ, ಹೋದರು ಅವರು. ಹಾಗಾಗಿ ಇವತ್ತು ಬಿಸಿಬೇಳೆ ಬಾತ್ ನಮಗಿಷ್ಟ ಅದು ಮಾಡ್ಕೊಂಡಿದ್ದೆ. ಪುನಿಗೆ ಇಷ್ಟ ಆಗಲ್ಲ ಬಿಸಿಬೇಳೆ ಬಾತು. ಸೊ ಹಾಗಾಗಿ ನನಗಿಷ್ಟ ಆಗುತ್ತೆ. ಸೊ ಪುನರ್ವೂ ಮೆತ್ತಗಿರುತ್ತಲ್ಲ ತಿಂತಾನೆ, ಹಾಗಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ. ನೋಡಿ ತರಲೆ, ನೋಡಿ ಏನು ತರಲೆ ನಿಂದು? ಸಾಕು, ಸಾಕು ಚಿನ್ನಮ್ಮಿ. ಒಂದೇ ಗಿಡಕ್ಕೆ ಅಷ್ಟೊಂದು ನೀರು ಇದ್ದಾರಾ? ಅಷ್ಟೊಂದು ನೀರು ಇರಬಾರ್ದು. ಗಾಳಿ ನೋಡಿ ಫ್ರೆಂಡ್ಸ್, ಗಾಳಿ ಸಿಕ್ಕಾಪಟ್ಟೆ ಗಾಳಿ. ನೋಡಿ ಫ್ರೆಂಡ್ಸ್ ಏನು ತರಲೆ ಮಾಡ್ತಾನೆ. ಒಂದು ಕವರಲ್ಲಿ ನೀರು ತುಂಬ್ಕೊಂಡ್ಬಂದು ಇಲ್ಲಿ ಚಿನ್ನು ನೋಡಿ ಹೆಂಗ್ ಮಾಡ್ತಾನೆ ನೋಡಿ. ಇವ್ನು ಹೆಂಗ್ ತಡಿಬಹುದು ನಾನು? ರಾಸ್ಕಲ್ ಏನೋ ಅದು. ಅಪ್ಪ ಮನೆ ಬಳಿಕೆಲ್ಲ ನೀರು ಅಪ್ಪ, ಇದೆಲ್ಲ ಯಾರೋ ಕ್ಲೀನ್ ಮಾಡೋದು? ನೀನು ಹೆಂಡತಿ ಬರ್ತಾಳ? ಫೋನ್ ಬರ್ತಾ ಇದೆ ಫ್ರೆಂಡ್ಸ್. ಹಿಂಗೆ ಫ್ರೆಂಡ್ಸ್ ವ್ಲಾಗ್ ಮಾಡ್ಕೊಳಕ್ಕೆ ಬಿಡಲ್ಲ ಯಾರೂ. ಸೊ ಕಂಫರ್ಟಿಗೆ ಅಂತ ನೀರು ಇಟ್ಕೊಂಡಿದ್ದೀನಿ, ಬಟ್ಟೆ ನೆನೆಸಿಟ್ಟಿದ್ದೀನಿ. ಈಗ ಬಟ್ಟೆ ತೊಳಿಬೇಕು. ಇಲ್ಲಿ ಸ್ವಲ್ಪ ಬಣ್ಣ ಬಿಟ್ಕೊಳ್ಳೋವು ಇದ್ದಾವೆ, ಅದನ್ನು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಫ್ರೆಂಡ್ಸ್ ಇದೇನು ಗೊತ್ತಾ, ಬ್ಲ್ಯಾಕ್ ಶೂ. ಅದು ಪುನಿಗೆ ಮದುವೆಯಲ್ಲಿ ತೊಗೊಂಡಿದ್ದವನು 2499 ರೂಪಾಯಿ, 2,500 ಅಂತೆ ಅವಾಗ. ಸೊ ಅವಾಗ ತೊಗೊಂಡಿದ್ದು. ಅದು ರಿಸೆಪ್ಷನಲ್ಲಿ ಒಂದು ದಿನ ಅಷ್ಟೇ ಹಾಕಿದ್ದು. ಇವತ್ತವರೆಗೂ ಒಂದು ದಿನನೂ ಆ ಶೂನ ಹಾಕ್ಕೊಂಡಿಲ್ಲ. ಅದಕ್ಕೆ ನೋಡೋಣ ಆಫೀಸಿಗಾರು ಹಾಕ್ಕೊಂಡು ಹೋಗು ಅಂತ ಹೇಳಿ ತೊಗೊಂಬಂದೆ. ಅದು ಮುಂದೆ ಎಲ್ಲ ಈ ಥರ ಚೂಪ್ ಇದೆಯಲ್ಲ, ಟೈಟ್ ಆಗ್ಬಿಟ್ಟಿತ್ತಂತೆ, ಹಾಕೋಕ್ಕಾಗಿಲ್ಲ. ಒಂದು ದಿನ ಹಾಕ್ಕೊಂಡೋಗಿ ವಾಪಸ್ ತಗೊಬಂದು ಅಲ್ಲೇ ಬಿಸಾಕಿದ್ದಾರೆ. ಅದು ಹೆಗ್ಣಗಳು ಇಲಿಗಳೆಲ್ಲ ರಾತ್ರಿ ಹೊತ್ತು ಓಡಾಡ್ತಾ ತಿಂತಾ ಇದ್ದಾವೆ. 2,500 ಏನಾದರೂ ಆಗಿನ ಕಾಲದಲ್ಲಿ ನನ್ನ ಮದುವೆ ಟೈಮಲ್ಲಿ 3,000 ರೂಪಾಯಿ ಇತ್ತು ಗ್ರಾಮು. ಇನ್ನೊಂದು 500 ರೂಪಾಯಿ ಹಾಕಿದ್ರೆ 1 ಗ್ರಾಮ್ ಗೋಲ್ಡ್ ಬರೋದು. ಮುಂದೆದು ಅಂತ ತಗೊಂಡಿದ್ದೆ, ನನಗೆ ಬೈಯೋಂಗಾಗುತ್ತೆ ಫ್ರೆಂಡ್ಸ್. ಹೊತ್ತಲಾಗಿ ಹಿಂಗೆ ತಗೊಂಡು ಶೂನ ಅದು ಒಂದಿನ ಹಾಕೋಕ್ಕೆ ಆ ಥರ. ಸೊ ಹಾಗಾಗಿ ಸುಮ್ಮನೆ ಅಲ್ಲೇ ಬಿದ್ದಿದೆ. ಅದು ಊರಲ್ಲಿ ಇದ್ದಿದ್ರು ಇರೋದು. ನಾನು ಬೇರೆ ಆಫೀಸಿಗೆ ಹಾಕೊಂಡು ಹೋಗ್ತಾರೆ ಅಂತ ಚಿನ್ನು ಹೋಗೆಲ್ಲ ಮಾಡಬಾರ್ದು, ಬ್ಯಾಡ್ ಮ್ಯಾನರ್ಸ್ ಅದು. ಸೊ ಅಲ್ಲಿ ಊರಲ್ಲಿ ಇದ್ದಿದ್ದನ್ನ ಇಲ್ಲಿ ತೊಗೊಬಂದೆ. ನೋಡಿದ್ರೆ ಅಲ್ಲಿ ಇಳಿ ಯಜ್ಞಗಳೆಲ್ಲ ತಿಂತಾ ಇದ್ದಾವೆ. ಶಕೆ ಅಲ್ಲಿಗೆ ಹೋಗಿ ನೆರಳಿಗೆ ಹೋಗು, ಬಿಸಿಲಲ್ಲಿ ನಿಂತ್ಕೊಂಡ್ರೆ ಹಂಗೆ ಮತ್ತೆ ಶಕೆ ಆಗುತ್ತೆ. ಸೊ ನಾನು ಹೇಳೋದೇನು ಗೊತ್ತಾ ಫ್ರೆಂಡ್ಸ್, ಮದುವೆ ಆಗ್ತೀವಿ ನಿಜ, ಅದೊಂದು ಮೆಮೊರಿ ನಿಜ. ಬಟ್ ಹಂಗಂತ ಎಷ್ಟೆಷ್ಟು ಕಾಸ್ಟ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಹಾಳು ಮಾಡಿಬಿಡಿ. ಒನ್ ಡೇಗೆ ಲೆಹಂಗಾ ತೊಗೋತಾರೆ 10,000, 15,000. ಅದು ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಅದು ತೊಗೊಳ್ಳಿ ಓಕೆ, ಅದರಲ್ಲೂ ಒಂದು 5,000, ಒಂದು 2,500 ಈ ಥರ ಕಮ್ಮಿ ತೊಗೊಂಡ್ರೆ ಒಂದು ಡೇ ಹಾಕ್ಬಿಡೋದು. ಅಷ್ಟು ಅನ್ಸಲ್ಲ, ಲಾಸ್ ಅನ್ಸಲ್ಲ. 10,000, 15,000, 20,000 ಎಲ್ಲ ತೊಗೋತಾರೆ. ನಾನು ಹೇಳ್ದಂಗೆ 15,000, 20,000 ಎಲ್ಲ ಕೊಟ್ಟು ತೊಗೋತಾರೆ. ಒಂದೇ ಒಂದಿನ ಫೋಟೋ ತೊಗೊಳಕ್ಕೆ. ಕರೆಂಟ್ ಬಂದಿಲ್ಲ ಹಂಗಲ್ವಾ? ಕರೆಂಟ್ ಬಂದಿಲ್ಲ, ಕುತ್ಕೊಳ್ಳೋ. ಸೊ ಒಂದಿನ ಫೋಟೋಗೆ ಅಂತಲ್ಲ, ಮೆಮೊರಿಯಾಗೆ ಇರಲಿ, ನನಗಿಲ್ಲ ತೊಂದರೆ ಇಲ್ಲ. ಮೆಮೊರಿಗೆ ಅಂತಲೇ ತೊಗೊಂಡ್ರು ಕೂಡ 20,000 ಕೊಟ್ಟು ತೊಗೊಂಡು ಒಂದು ದಿನ ಅಷ್ಟೇ. ನೆಕ್ಸ್ಟು ಯಾವುದೇ ಫಂಕ್ಷನ್ಗೂ ಅದು ಹಾಕ್ಕೊಳಕ್ಕಾಗಲ್ಲ, ಯಾಕೆಂದರೆ ಅದು ಫುಲ್ಲು ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ. ಸೊ ಅದನ್ನು ಬೇರೆಯವ್ರ ಮದುವೆಗಳಿಗೂ ಹಾಕೋಕ್ಕಾಗಲ್ಲ, ಓವರ್ ಅಂತ ಅನ್ನಿಸ್ಬಿಡುತ್ತೆ. ಅದು ಹೆಣ್ಣು ಗಂಡಿಗೆ ಅಂತಲೇ ಪ್ರಿಫರ್ ಮಾಡಿರ್ತಾರೆ. ವಾಚ್ ನೋಡ್ಬೇಕಂತ ಅದಕ್ಕೋಸ್ಕರನೇ ಅದನ್ನು ಪ್ರಿಪೇರ್ ಮಾಡಿ ಅದನ್ನು ಹೊಲ್ದಿರ್ತಾರೆ. ಅದರಲ್ಲಿ ಲೆಹಂಗಾ ಎಲ್ಲ ಅಂತೂ ಮದುವೆಗಳ ಏನು, ನನ್ನ ಹತ್ರನೂ ಒಂದು ಲೆಹಂಗಾ ಇದೆ. ಅದು ಬೇಡ, ಸುಮ್ಮನೆ ಇರು. ಅದು ಏನಂತಂದರೆ ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲೋ ಒಂದು ಸಲ ಅದು ನನ್ನ ಹತ್ರ ಇರೋದಾದರೂ ಸ್ವಲ್ಪ ಜಾತ್ರೆಗೆ ಅಥವಾ ಜಾತ್ರೆ ಥರ ಕಾಣಲಿ ಅಂತ ಮದುವೆಗಳಿಗೆ ಹಾಕ್ಕೋಬೋದು ಒಂದು ನೈಟು. ಬಟ್ ಕೆಲವೊಂದು 20,000, 30,000 ಕೊಟ್ಟಿರೋವೆಲ್ಲ ಹಾಕ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ದಿನಕ್ಕೆ ಅಷ್ಟೊಂದು ಸ್ಪೆಂಡ್ ಮಾಡೋದು ಮನಿನ ಅಷ್ಟೊಂದು ಒಳ್ಳೇದಲ್ಲ. ಸುಮ್ಮನೆ ಅದ್ರ ಬದಲು ಮುಂದೆ
ಖರ್ಚು ಮಾಡ್ತೀವಿ. ಓಕೆ, ಮದುವೆ ದಿನ ನಾವು ಹಂಗೆ ಕಾಣ್ಬೇಕು ಹಿಂಗೆ ಕಾಣಬೇಕು ಅಂತ ಮಾಡ್ತೀವಿ. ಅದಾದ ಒಂದು 2 ತಿಂಗಳು ಚೆನ್ನಾಗಿ ಹೋಗ್ತಾ ಇರುತ್ತೆ ಲೈಫು. 2 ತಿಂಗಳಾದಮೇಲೆ ಮದುವೆಗೆ ಇನ್ವೆಸ್ಟ್ ಮಾಡಿರ್ತೀವಲ್ಲ ದುಡ್ಡೆಲ್ಲ, ಫುಲ್ ಕಮಿಟ್ಮೆಂಟ್ ಟೈಟ್ ಆಗಿರುತ್ತೆ. ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫುಲ್ ಟೈಟ್ ಆಗಿರುತ್ತೆ. 2 ತಿಂಗಳಿಗೆ ಆ ಲೆಹಂಗಾ ಇರುತ್ತೆ, ದುಡ್ಡಿರಲ್ಲ. ಈ ಥರ ಆಗುತ್ತೆ. ನಾವು ಎಷ್ಟು ಇತಿಮಿತಿಯಾಗಿ ಖರ್ಚು ಮಾಡ್ತೀವೋ ನಾಳೆ ದಿನ ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಅಕಸ್ಮಾತ್ ಏನಾದರೂ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಏನಾದರೂ ಪ್ರೆಗ್ನೆನ್ಸಿ ಏನಾದರೂ ಆದರೂ ಅಂತಂದರೆ ಹಾಸ್ಪಿಟ್ಲು ಖರ್ಚು, ಆ ಖರ್ಚು, ಈ ಖರ್ಚು, ಆಮೇಲೆ ಹಣ್ಣಂತೆ, ಸ್ಕ್ಯಾನಿಂಗ್ ಅಂತೆ, ಓಡಾಡೋ ಟ್ರಾವೆಲ್ ಖರ್ಚು ಎಲ್ಲ ಆಗ್ಬಿಟ್ಟು ನಿಜ ಒಂದು 4 ವರ್ಷ ಎದ್ದೊಳಕ್ಕೆ ಆಗಲ್ಲ, ಆ ಥರ ಹೊಡ್ತಾ ಬಿಡುತ್ತೆ. ಸೊ ಲವ್ ಮ್ಯಾರೇಜ್ ಆದರೆ ಅರ್ಥ ಮಾಡಿಕೊಂಡು ಸ್ವಲ್ಪ ಕಡಿಮೆ ತೊಗೊಳ್ಳಿ. ನಾನಂತೂ ಹಂಗೆ ಫ್ರೆಂಡ್ಸ್ 1,500 2,000 ಸ್ಯಾರಿಗಳು ತೊಗೊಂಡಿದ್ದು. ಬಟ್ ಪುನಿ ಮನೆ ಕಡೆಯಿಂದ ಸ್ವಲ್ಪ ಜಾಸ್ತಿದೇ ಬಂದಿತ್ತು. ರಿಸೆಪ್ಷನಿಂದ ಮಾತ್ರ ಒಂದು 12,000 ಎಬೋ ಅನ್ಸುತ್ತದು, ಅದು ಬಂದಿತ್ತು. ಅದು ಕೊಟ್ಟಿದ್ರು ಅವರು. ಮತ್ತು ಇನ್ನು 2 ರೇಷ್ಮೆ ಸೀರೆ ಕೊಟ್ಟಿದ್ರು. ಸೊ ನಮ್ಮ ಮನೆಯಲ್ಲಿ ತೊಗೊಂಡಿದ್ದೆಲ್ಲ ನಮ್ಮದು ಇನೋಗ್ರೇಷನ್ ಎಲ್ಲ ಆಗಿತ್ತಲ್ಲ, ಮನೆಯೆಲ್ಲ ಕಟ್ಟಿದ್ದು ಸ್ವಲ್ಪ ಪ್ರಾಬ್ಲಮಲ್ಲಿದ್ದು. ಸೊ ಒಂದು 3,000 2,500 1,500 ಈ ಥರದ್ದೇ ತೊಗೊಂಡಿದ್ದು. ನಾನು ಒಂದು 5-6 ಸೀರೆ ತೊಗೊಂಡಿದ್ದೆ, ಒಂದು 3 ಜೊತೆ ಡ್ರೆಸ್ ತೊಗೊಂಡಿದ್ದೆ. ಆಮೇಲೆ ಇನ್ನೇನು ಇದು ಜ್ಯುವೆಲರಿ, ಅದು ಇದು ಕಾಸ್ಮೆಟಿಕ್ಸು ಅದೊಂದು ತೊಗೊಂಡಿದ್ದೆ ಅಷ್ಟೇ. ನಾನು ಜಾಸ್ತಿ ಇನ್ವೆಸ್ಟ್ ನೀವು ನಂಬಲ್ಲ, ನಾವು ಯಾವುದೇ ಪ್ರೀ ವೆಡ್ಡಿಂಗ್ ಶೂಟು ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಅಂದರೆ ಮಾಡೋಕ್ಕಾಗಲ್ಲ ಅಂತಲ್ಲ, ನಮ್ಮ ಕಮಿಟ್ಮೆಂಟ್ಗಳು ನಮ್ಗಳು ಗೊತ್ತಿರೋದಲ್ಲ. ಸೊ ಹಾಗಾಗಿ ನಾವು ಅದರಲ್ಲೇ ತೃಪ್ತಿ ಪಡ್ಕೊಂಡು ಮಾಡಿ ಮೆಮೊರಿಯಾಗಿರಲಿ, ಚೆನ್ನಾಗಿರಲಿ, ಚೆಂದ ಇರಲಿ. ನಿಮ್ಮ ಮ್ಯಾರೇಜು ಲೈಫು, ಮ್ಯಾರೇಜ್ ಒಂದು ಪ್ರೋಗ್ರಾಮ್ ಚೆನ್ನಾಗಿರಲಿ, ಆದರೆ ಕಡಿಮೆ ಇನ್ವೆಸ್ಟ್ ಮಾಡಿ. ನಾಳೆ ದಿನ ನೀವೇ ಓಡ್ತಾ ತಿನ್ನೋದು. ಸೊ ಹಾಗಾಗಿ ಪುನರ್ವು ಗೌಡ್ರಿಗೆ ಏನಾದರೂ ಬೇಕಂತೆ, ಏನಾದರೂ ಕೊಡು ಅಂತಿದ್ದಾನೆ. ಈಗಿನ ದ್ರಾಕ್ಷಿ ಕೊಟ್ಟಿದ್ದೀನಿ, ಒಂದು ಗಾಡಿ ಪಾತ್ರೆ ತೊಳೆದಿಟ್ಟಿನಿ ಫ್ರೆಂಡ್ಸ್, ಜೋಡಿಸ್ಬೇಕು. ಈಗಿನ ದ್ರಾಕ್ಷಿ ಕೊಟ್ಟಿದ್ದೀನಿ. ಅದಾದ್ಮೇಲೂ ನನಗೆ ಏನಾರು ಬೇಕು ಅಂತಿದ್ದಾನೆ. ಅದಕ್ಕೆ ಬಿಸಿಬೇಳೆ ಬಾತ್ನ ಹಾಕ್ಕೊಡ್ತೀನಿ. ಹಾಕಿ ತಿಂತೀನಿ, ನಾ ತಿನ್ನಿಸ್ಬೇಕು. ನೋಡಿ ಫ್ರೆಂಡ್ಸ್ ಏನು ತರಲೆ ಮಾಡ್ತಾನೆ ನೋಡಿ, ಎಲ್ಲಿ ಹೋಗಿದ್ದಾನೆ ಕಾಣ್ತಾನೆ ನೋಡಿ. ಅಪ್ಪಾ ತರಲೆ ಮಾಡ್ತಾನೆ ಅಂತ ನನ್ನನ್ನು ನಿಜವಾಗ್ಲೂ ಇವ್ನು ಹೆಂಗೆ ತಡಿಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಬಾರ ಈ ಕಡೆ ಚಿನ್ನಮ್ಮ, ಅವು ಎಟ್ಕೋತಿ ಅದು ಶೆಲ್ಪಿಗೆ ಎದ್ರೆ ಮಾತ್ರ ಹಿಂಗೆ ಎಟ್ಕೋತಿ ತಲೆ ನೋವಾಗುತ್ತೆ. ಬಾ ನೋಡಿ ಫ್ರೆಂಡ್ಸ್, ಏನಾದರೂ ತರಲೆ ಮಾಡ್ತಿರ್ತಾನೆ. ಬಾರ ಈ ಕಡೆ ರಾಸ್ಕಲ್. ಸೊ ಈಗ ಅದಕ್ಕೆ ಅವನಿಗೂ ಸ್ವಲ್ಪ ಬಿಸಿಬೇಳೆ ಬಾತ್ನ ಹಾಕ್ಕೊಡ್ತೀನಿ. ಏನಮ್ಮ ತಡಿಯಮ್ಮ. ಸೂಪರಾಗಿತ್ತು ಫ್ರೆಂಡ್ಸ್ ಇವತ್ತು ಮಾತ್ರ ಬಿಸಿಬೇಳೆ ಬಾತ್. ನನಗೆ ಸಖತ್ ಇಷ್ಟ ಆಯಿತು, ಇನ್ನೂ ತಿನ್ನೋಣ ಅನ್ನಿಸ್ತಾಯಿತ್ತು. ಆ ಥರ ಇತ್ತು ಟೇಸ್ಟು. ಸಾಕ ಬಂಗಾರಿ, ಮೆಣ್ಸಿನ್ಕಾಯಿ ಎಲ್ಲ ತೆಕ್ಕೊಡ್ತೀನಿ. ನೀನೇ ತಿಂತೀಯಾ, ನಾನು ತಿನ್ನಿಸ್ಬೇಕಾ? ಹಾಂ ಸರಿ, ಹಾಂ ಓಕೆ. ಏನು ತಪ್ಪಿದ್ರು ನನಗೆ ಈ ಥರ ಬಟ್ಟೆ ತೊಳೆಯೋದು ಮಾತ್ರ ತಪ್ಪಲ್ಲ. ದಿನ ನನಗೆ ಈ ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಹಿಂಸೆ ಆಗಿಬಿಟ್ಟಿದೆ. ಬಟ್ಟೆನೆಲ್ಲ ತೊಳೆದೆ, ವಾಶ್ ಮಾಡಿದೆ. ದಿನ ಈ ಥರ ಒಂದು 3/4 ಬಕೆಟ್ ಇರುತ್ತೆ. ಕಮ್ಮಿ ಅಂದ್ರೂ 3 ಜೊತೆನಾದರೂ ಬಟ್ಟೆ ಇರುತ್ತೆ. ಪುನರ್ವಂತೂ ಇತ್ತೀಚೆಗೆ ನಲ್ಲಿ ಜೊತೆ ಎಲ್ಲ ಆಟ ಆಡೋದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಚಡ್ಡಿ ಎಲ್ಲ ನೆನೆಸ್ಕೊಳ್ಳೋದು ಮತ್ತು ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಚ್ಚಿ ಬೇರೆದು ಹಾಕೋದು, ಇದೇ ಥರ ಆಗಿಬಿಟ್ಟಿದೆ. ಒಂದು 7-8 ಚಡ್ಡಿ ಮಾಡಿಬಿಟ್ಟಿದ್ದ 2 ದಿನದಿಂದ. ಬರೀ ನೀರಲ್ಲಿ ಆಟ ಆಡ್ತಾನೆ. ಒಂದು ಸ್ವಲ್ಪ ಎದುರಿಸ್ಲಿಲ್ಲ ಅಂದರೆ ನಾನೇನು ಅನ್ಕೋತೀನಿ, ಒಬ್ಬನೇ ಅಲ್ವಾ ಪಾಪ ಬೇಜಾರು ಮಾಡ್ಕೋತಾನೆ. ನಾನು ಕೂಗಾಡೋದಕ್ಕೆ ನನ್ನ ಫ್ರೆಂಡ್ ಎಲ್ಲ ಹೇಳ್ತಿದ್ರು, ಯಾಕೆ ಅಷ್ಟೊಂದು ಕೂಗಾಡ್ತೀಯ ವೀಡಿಯೋದಲ್ಲೆಲ್ಲ ಮಗುನ ಕೈಲಿ ಅಂತ. ನಾನು ಕೂಗಾಡೋದಲ್ಲ ಫ್ರೆಂಡ್ಸ್, ನಾನು ಇರೋದೇ ಹಂಗೆ. ನನ್ನ ಫ್ರೆಂಡ್ ಬೈತಾ ಇದ್ಲೆ ಯಾವಾಗಲೂ, ಮಗಿನ ಕೈಲಿ ಕೂಗಾಡ್ತಾ ಇರ್ತೀಯ ಅಂತ. ನನ್ನ ಟೋನ್ ಇರೋದೇ ಹಾಗೆ. ನನ್ನ ಜೊತೆ ಬೆಳೆದವ್ರಿಗೆಲ್ಲ ಗೊತ್ತು. ಪುನರ್ವಗೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನಾನು ಈ ಥರ ಕೂಗಾಡಿ ಅವನು ಅಷ್ಟು ತರಲೆ ಮಾಡ್ತಾನೆ. ಇಲ್ಲ ಅಂದರೆ ಇನ್ನೆಷ್ಟು ಇತ್ತೀಚೆಗಂತೂ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಯಾವಾಗಲೂ ನಲ್ಲಿ ಆನ್ ಮಾಡ್ತಾ ಇರ್ತಾನೆ. ಇಲ್ಲಾಂದರೆ ನನ್ನ ಜೊತೆ ಬಂದಿರ್ತಾನೆ. ನಾನು ಎಲ್ಲೋದ್ರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅಡುಗೆ ಮನೇಲಂತೂ ಇವಾಗ ಅಡುಗೆ ಮನೆಗೆ ಹೋಗೋಕ್ಕೆ ಭಯ ಆಗ್ಬಿಟ್ಟಿದೆ ನನಗೆ. ಅವನು ಮನಗಿಸ್ಬಿಟ್ಟೆ ಅಡುಗೆ ಮಾಡೋ ಥರ ಆಗ್ಬಿಟ್ಟಿದೆ. ಹಂಗೆ ಅಡುಗೆ ಮನೆಗೆ ಹಿಂದೆನೇ ಬರ್ತಾನೆ, ಅಷ್ಟು ಕ್ವಾಟ್ಲ ಕೊಡ್ತಾನೆ. ಇವತ್ತೊಂದು ಸಿಕ್ಕಾಬಟ್ಟೆ ಗಾಳಿ ಇತ್ತು. ಎಷ್ಟು ಗಾಳಿ ಇತ್ತು ಅಂದರೆ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ಹೆಂಗೆ ಹಾರಾಡ್ತಿದೆ ಅಂತ. ಏನು ತಪ್ಪಿದ್ರು ನನಗಿದೊಂದು ಬಟ್ಟೆ ತೊಳೆಯೋದಂತೂ ತಪ್ಪಲ್ಲ ಅಂದ್ಕೊಂಡು ಬೈಕೊಂಡು ಒಣಗಾಕ್ತಾ ಇದ್ದೆ. ಏನು ಮಾಡೋಂಗಿಲ್ಲ, ಹೆಣ್ಮಕ್ಳಾದ್ಮೇಲೆಲ್ಲ ಅನುಭವಿಸ್ಬೇಕು. ಮೊನ್ನೆ ಸ್ವೆಟರೆಲ್ಲ ಒಣಗಿಸಿದ್ದೆ, ಅದು ಇವೆರಡು ಒಣಗಿರಲಿಲ್ಲ, ಹಾಗಾಗಿ ಇಲ್ಲೇ ಬಿಟ್ಟಿದ್ದೆ. ಈಗ ಅವನು ತೊಗೊಂಡು ಕ್ಲಿಪ್ಪೆಲ್ಲ ಹಾಕ್ಕೊಂಡು ಹೋಗಬೇಕು. ಗೌಡ್ರು ಟಿ ವಿ ನೋಡ್ತಾಯಿದ್ರು. ಬೈದು ಬಂದಿದೆ, ಬರಬೇಡ ಮೇಲೆ ಬಿಸಿಲಿದೆ ಸಿಕ್ಕಾಬಟ್ಟೆ ಅಂತ ಹೇಳಿ.
ಇನ್ನು ಊಟ ಎಲ್ಲ ತಿನ್ನಿಸಿದ್ದೀನಿ ಅವನಿಗೆ. ಈಗ ಹೋಗ್ಬಿಟ್ಟು ಮಲಗ್ಸೋದಷ್ಟೇ. ಮಲಗಿಸಿದ್ರೆ ಒಂದು 2 ಅವರ್ ಮಲ್ಕೋತಾನೆ. ಇತ್ತೀಚೆಗೆ ಮಲಗೋದು ಕೂಡ ಕಡಿಮೆ ಮಾಡಿದ್ದಾನೆ. ನೈಟ್ ಹೊತ್ತು ಅಷ್ಟೇ ಅವ್ರ ಅಪ್ಪ ಬಂದ್ರೂ ಕೂಡ ಮಲಗಿರಲ್ಲ. ಇನ್ನೂ 12:30 1 ಗಂಟೆ ಆದರೂ ತಲೆ ತಿಂತಾ ಇರ್ತಾನೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ಪುನಿ ಆಫೀಸಲ್ಲಿ ಫುಲ್ ಶೇವ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ದಾರಂತೆ. ಯಾವತ್ತೂ ಅವರು ಫುಲ್ ಶೇವ್ ಮಾಡಿದವರಲ್ಲ ಗಡ್ಡ ಎಲ್ಲ. ಇವತ್ತು ಫುಲ್ ಶೇವ್ ಮಾಡಿಸ್ಕೊಂಬಂದಿದ್ರು ನೈಟು. ನನಗಿಂತ ನಗು ಅಲ್ಲ, ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ಆಫ್ಟರು ಬಿಫೋರ್ ಫೋಟೋ ಹಾಕ್ತೀನಿ ಯಾವಾಗಾದರೂ ಅವ್ರಿಗೆ ತೊಗೊಂಡು. ನಾನು ವೀಡಿಯೋ ಮಾಡೋಕೆ ಆಗ್ತಾಯಿಲ್ಲ, 12:30 ಮೇಲೆ ಬರ್ತಾ ಇದ್ದಾರಲ್ಲ. ಸೊ ನನಗೆ ಹಗಲೆಲ್ಲ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡಿದ್ದೆ. ಸೊ ನನಗಂತೂ ಇವತ್ತು ನೋಡಿ ನನಗೆ ಅವರು ನಗು ನನಗೆ ಇಷ್ಟು ನಗು ಅಲ್ಲ ಫ್ರೆಂಡ್ಸ್. ನನ್ನ ಲೈಫಲ್ಲೇ ಅವ್ರನ್ನ ಫುಲ್ ಶೇವಲ್ಲಿ ನೋಡಿಲ್ಲ ನಾನು. ಅಂದರೆ ಅವ್ರನ್ನ ಇಷ್ಟಪಟ್ಟಾಗಿಂದ, ಮದುವೆ ಆದಾಗಿಂದ, ಮದುವೆಲೂ ಕೂಡ ಅವರು ಟ್ರಿಮ್ ಮಾಡಿಸಿದ್ರು ಅಷ್ಟೇ. ಗಂಡು ಮಕ್ಕಳಿಗೆ ಗಡ್ಡನೇ ಒಂಥರ ಲುಕ್ಕು, ಅದೇ ಇಲ್ಲ ಈಗ. ಫ್ರೆಂಡ್ಸ್, ಪುನರ್ವ ಅವರು ಗ್ರೇಪ್ಸ್ ತಿಂತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ ಸರ್? ಇವಾಗ ಇದ್ದಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಅರ್ಧಂಬರ್ಧ ಹ್ಯಾಂಗ್ ಓವರಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಕಣ್ಣು ಹಂಗೆ ಬಿಡ್ತಿದ್ದಾರೆ. ಸರ್ ಪುನರ್ವ ಗೌಡ್ರೆ, ಹಾಯ್. ಏನು ಮಾಡೋಣ ಮಗನೇ, ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಪಾತ್ರೆ ಎಲ್ಲ ಜೋಡಿಸಿ ನೋಡೋಣ ಎಷ್ಟು ಕಸ ಅಂಟಿದೆ ಕಾಂಪೌಂಡಲ್ಲೆಲ್ಲ. ನೆನ್ನೆ ಎಲ್ಲ ಗುಡಿಸಿದ್ದೀನಿ, ಮತ್ತೆ ಅಲ್ಲಿ ಅಷ್ಟೊಂದು ಇದಾಗಿದೆ. ಈಗೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಕಸ ಹೊಡ್ಕೊಂಡು ಆಮೇಲೆ ರಂಗೋಲಿ ಹಾಕ್ತೀನಿ. ತಿಂತೀಯಾ ಗ್ರೇಪ್ಸಾ? ಕೆಲಸ ಮಾಡಲ ನಾನು? ಹಾಂ, ಮಳೆ ಬರಲ್ಲ ಇವತ್ತು. ಬಿಸಿಲತ್ತಿದಲ್ಲ ನೋಡು, ಮೋಡನೇ ಆಗಿಲ್ಲ. ಇವಾಗ ಬೇಸಿಗೆ ಸ್ಟಾರ್ಟ್ ಆಯಿತು ಕಂದಮ್ಮ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಎಲ್ರಿಗೂ. ಹೌದಾ? ಬೇಸಿಗೆಲಿ ಮಳೆ ಬರುತ್ತಾ? ಎಷ್ಟು ಚಂದ ಇರುತ್ತೆ ಗೊತ್ತಾ? ಬುರಿ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೆನೆಯೋಕ್ಕೆ. ಮಳೆ ಬಂದ ತಕ್ಷಣನೇ ಬಿಟ್ಟ ತಕ್ಷಣನೇ ಮತ್ತೆ ಬಿಸಿಲತ್ತತ್ತಾ, ಅವಾಗ ಒಳ್ಳೆ ಹ್ಯಾಪಿಯಾಗಿರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವು ಪುಟ್ಟು ಪಾಪು ಇದ್ದಾಗ ಏನು ಮಾಡೋ ಗೊತ್ತಾ, ಅಮ್ಮಮ್ಮ ಊರಲ್ಲಿ ಎದುರುಗಡೆ ತೋಟದಲ್ಲಿ ಮಾವಿನಕಾಯಿ ಇತ್ತಾ, ಮಾವಿನಕಾಯಿ ಕಿತ್ಕೊಂಬರವ, ಆಮೇಲೆ ಕಿತ್ಕೊಂಬಂದು ತಿನ್ನವ, ತಿಂತಾ ಇರ್ತಾ ಇದ್ದು ಅವಾಗ ಮಳೆ ಬಂದ್ಬಿಡೋದು ಒಂದು 5 ನಿಮಿಷಕ್ಕಲ್ಲಿಯ. ಇನ್ನೇನು ಬೇಸಿಗೆ ಮುಗಿಯುತ್ತಾ ಇರುತ್ತೆ, ಅವಾಗ ಬಂದ್ಬಿಡುತ್ತೆ ಮಳೆಗಾಲ. ಅವಾಗ ಹೆಂಗಿರೋದು ಗೊತ್ತಾ, ಮಾವಿನಕಾಯಿನೂ ಬಿಟ್ಟು ಆಚೆಲಿ ಕುರಂಬಳೆ, ಆಮೇಲೆ ಮೊಟ್ಟೆ, ಕಾಯಿ ಮೊಟ್ಟೆ ಎಲ್ಲವ ಹುಡ್ಕಾಡೋವಂಗೆ ಒಳಕಿಡೋಕ್ಕೆ. ಅಮ್ಮಮ್ಮ ಬಂದಾಗ ಬಿಡುತ್ತೆ ಬತಾಸ ಅಂತ, ಬೊಯ್ಯುತ್ತೆ ಅಂತ ಹುಡ್ಕಾಡೋವಂಗೆ ಎತ್ತಿ ಒಳಕಿಟ್ಬಿಡೋ ಬೇಗ. ಮಾವಿನಕಾಯಿ ತಿನ್ನೋ ಸಿರಿಲಿ ಒಂದೊಂದು ದಿನ ಒಲೆಗೆ ಸೌದೆ ಇಲ್ದಂಗೆ ಎತ್ತಿಡ್ದಲೆ ಒದೆ ತಿಂದಿದ್ದೀವಿ ಅಮ್ಮಮ್ಮ ಕೈಲಿ. ಬತಾಸ್ ಬಿಡೋದು ಅಮ್ಮಮ್ಮ. ಹೌದು, ನಾನು ನಿನಗೆ ಬಿಡ್ತೀನಲ್ಲ ಹಂಗೆ. ಮಾವಿನ ಹಣ್ಣು ತಿಂತಿಲ್ಲ ಅಲ್ಲೇ ನೀನ್ ಮಳೆ ಐತೆ, ಕಿತ್ಕೊಂಡ್ ಸೇಬ್ ತಿಂತೀವಿ. ಮಳೆ ಬಂತ ಕಾಯಿ ಮೊಟ್ಟೆ ಎಲ್ಲ ಒಳಗಿಟ್ಟಿರ್ತೀವಿ ಕಂದಮ್ಮ. ಆಮೇಲೆ ಅಮ್ಮಮ್ಮಂಗೆ ಗೊತ್ತಿಲ್ದಂಗೆ ಯಾವ್ಯಾವ ಹೊಲ್ ತಗೋ ಹೋಗ್ಬಿಟ್ಟಿರವ. ಈಸ್ಲೆ ಹಣ್ಣು, ಹುಣಸೆ ಹಣ್ಣು, ಮಾವಿನ ಹಣ್ಣು, ಮಾವಿನಕಾಯಿ, ಹೆಸ್ರುಕಾಯಿ ಅಂತ ಹೋಗ್ಬಿಟ್ಟಿರವ ಯಾವುದಾದ್ರು ಹೊಲಕ್ಕೆ ದೂರ. ಅಮ್ಮಮ್ಮ ಬಂದು ಮಕ್ಕಳಲ್ಲಿ ಅಂತ ಹುಡ್ಕಾಡದ. ನಾವು ಯಾರೂ ಇರ್ತಿರ್ಲಿಲ್ವಾ, ಬಂದಾಗ ಒದೆ ಬಿಡೋದು ಅಂದ್ಬೇಡ. ಎಲ್ಲೆಲ್ಲ ಹಳ್ಳಿಯಕ್ಕೆ ಹೋಗ್ತೀರೇನಿಲ್ಲ ಆಫರ್ಗಳ ಅಂತ ಚೆನ್ನಾಗಿ ಬಿಡೋದು ಒದೆನ. ದೇವಿನ ಹಣ್ಣಿನ ಪಕ್ಕ ಒಂದು ಮಳೆ ಐತೆ, ಅಲ್ಲಿ ಕಿತ್ಕೊಂಡ್ ಮಾವಿನ ತಿಂತಾ ಇದ್ವು. ನಮ್ಮ ಆಟ ಸಾಮಾನೆಲ್ಲ ತೇಡೋಗ್ತಿತ್ತೆ ಅಂತ ಇಟ್ಕೊಂಡು ಮನೇಲಿ ಕಿತ್ತಾ ಇದ್ವು. ಹೌದು, ಅದೆಲ್ಲ ನಮಗೆ ಎಷ್ಟು ಚೆನ್ನಾಗಿತ್ತು ಬಂಗಾರಿ ಗೊತ್ತಾ. ಹಿಂಗೆ ಬೆಂಗಳೂರಲ್ಲಿ ಇರಲಿಲ್ವಾ ನಾವೆಲ್ಲ, ಅಮ್ಮಮ್ಮ ಊರಲ್ಲಲ್ವ ಬೆಳೆದಿದ್ದು. ಅಮ್ಮಮ್ಮ ಊರಲ್ಲಿ ಆಟಾಡೋಕೆ ಮಣ್ಣು ಸಿಗೋದು. ಆಮೇಲೆ ಸ್ಕೂಲ್ ಬಿಡ್ತಿದ್ದಂಗೆ ನನ್ನ ಫ್ರೆಂಡ್ಸ್ ಎಲ್ಲ, ಅದೇ ಸ್ಕೂಲ್ ಇತ್ತಲ್ಲ, ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ ಮೊನ್ನೆ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರೋರು, ಎಲ್ಲ ಜೂಟಾಟ ಆಡೋವು, ಕಣ್ಣ ಮುಚ್ಚಲೆ ಆಡೋವು. ಆಮೇಲೆ ಹಿಂಗೆ ಎಂಥದ್ದು ಕೊಕ್ಕೆ ಕೋಲು ಅಂತ ಆಡೋವು.
ಕೊಕ್ಕೆ ಕೋಲ್ ಅಂತ ಆಟ ಮಗನೇ ಅದು. ಹಿಂಗೆ ಸೋತರು ಹಿಂಗೆ ಫ್ಲಕ್ಸ್ ಹಾಕವು, ಹಿಂಗೆ ಫ್ಲಕ್ಸ್ ಹಾಕಿ ಯಾರು ಹಿಂಗೆ ಹಿಂಗೆ ಕೈ ಹಿಂಗೆ ಎತ್ತವು, ಯಾರು ಸೋಲ್ತಾರೆ ಅವರು ನಮ್ಮನ್ನು ಹಿಡಿಬೇಕಾಯ್ತು. ಅವ್ರು ಹಿಂಗೆ ಕೋಲ್ ಹಿಡ್ಕೊಂಡು ನಿಂತ್ಕೊಳೋರು. ಅವ್ರ ಕೋಲ್ನ ಹಿಂಗೆ ಜೋರಾಗಿ ಎಸಿಯವು, ಅದೆಲ್ಲೋಗು ಬಿಟ್ಟಿರುತ್ತ ನಾವು ಕಲ್ ಮೇಲೆ ಕೋಲ್ ಇಟ್ಕೊಂಡಿರ್ಬೇಕು. ಆಮೇಲೆ ಹೋಗೋಗಿ ಅವ್ರ ಕೋಲ ದೂರ ತಳ್ಳೋದು. ಆಮೇಲೆ ಅವರು ಯಾರ್ಯಾರು ಇನ್ನೊಬ್ರನ್ನ ಔಟ್ ಮಾಡ್ತಾರಲ್ಲ ಅವಾಗ ಅಲ್ಲಿಂದ ಕುಂತ್ಕೊಂಬರೋದು ಅವರು. ಹಂಗಾಡವು. ಎಷ್ಟು ಜನ ಹುಡುಗಿ ಆಡವು. ಹೆಂಗಾಡವು ಗೊತ್ತಾ ಚಿನಿ ನಾವು ಅಡುಗೆ ಮಾಡೋ ಆಟ ಮಂಗೆ. ಚಿಪ್ಪೆಲ್ಲ ತಾಂಡಿ ಅದ್ರೊಳಗೆ ಮಣ್ಣು ಹಾಕಿ ಸೊಪ್ಪು ಏನೇನು ಹಾಕಿ ಅಡುಗೆ ಮಾಡ್ತೀವಿ ಅಂತ ಆಟ ಆಡೋದು. ಎಂತದ ಗುಡ್ಲಲ್ಲಿ ಕೆಟ್ಲು ಹಾಕಿ ಅಡ್ಗೆ ಮಾಡ್ತೀರಾ? ಯಾಕೆ? ಸುಮ್ಮನೆ ಅದೇನು ಹೇಳ್ದಾಗ ಗೊತ್ತಾಗಲಿಲ್ಲ ನನಗೆ. ನಮ್ಮ ಚೈಲ್ಡ್ಹುಡ್ ಚೆನ್ನಾಗಿತ್ತು ಮಂಗೆ. ಚಿಕ್ಕು ಬಂಟಿ ಥರ ಅಲ್ಲ, ನಾವು ಟಿ ವಿಗೆಲ್ಲ ಕಿತ್ತಾಡ್ತಿರ್ಲಿಲ್ಲ. ನಿಮ್ಮ ಥರ ಹಿಂಗೆ ಬೆಂಗಳೂರಲ್ಲಿ ಇರಲಿಲ್ಲ. ನಾವು ಊರಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತೋಟದಲ್ಲೆಲ್ಲ ಸುತ್ಕೊಂಡು ಆರಾಮಾಗಿದ್ದು ಗೊತ್ತಾ. ಮರದಲ್ಲಿ ಮಾವಿನ ಬೆಳೆದವೆ, ಅಲ್ಲಿ ಕಿತ್ಕೊಂಡು ಮಾವಿನ ತಿಂತಿದ್ವಾ. ಗೊಂಬೆಗಳೆಲ್ಲ ಆಡೋಗ್ತಿದ್ದೆ ಅಂತ ಇಟ್ಕೊಂತಿದ್ವಿ. ಅವಾಗ ಅಮ್ಮಮ್ಮನ ಬೈತಾ ಇತ್ತು. ಹೌದಾ? ಅಯ್ಯೋ ಜಾಣಿ ಮುಂಡೆ. ಅಮ್ಮಮ್ಮ ಬೈ. ಇನ್ನು ಕಾಂಪೌಂಡೆಲ್ಲ ತೊಳೆದು ಒಂಚೂರು ರಂಗೋಲಿ ಹಾಕೋಣ ಅಂತೇಳಿ ಸಂಜೆ ಮೇಲೆ ರಂಗೋಲಿಯನ್ನು ಹಾಕ್ಕೊತಾ ಇದ್ದೀನಿ. ಯಾವುದೋ ಒಂದು ಟ್ರೈ ಮಾಡೋಕ್ಕೆ ಹೋದೆ, ಚೆನ್ನಾಗಿ ಬಂದಿತ್ತು. ಬಟ್ ಮಧ್ಯದಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡ್ತು. ಬಟ್ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಇದು ಮಾಡಿದೆ. ಇದು ಕೂಡ ಹೊಸ ರಂಗೋಲಿ, ಚಿಕ್ಕ ರಂಗೋಲಿನ ಇವಾಗ ಕಲಿತಾ ಇದ್ದೀನಲ್ವ, ಸೊ ಹಾಗಾಗಿ ಇವಾಗ ಕರೆಕ್ಟಾಗಿತ್ತು. ಮತ್ತೆ ಅಳಿಸಿ ಇನ್ನೊಂದು ಥರ ಎಡವಟ್ಟು ಮಾಡಿದೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ವಾಪಸ್ ಬಂದೆ. ಇಷ್ಟೇ ಹೆಣ್ಮಕ್ಳ ಕತೆ. ಯಾರು ಬಂದರು ಇಷ್ಟು ಬೇಗ? ಪಪ್ಪ ಬಂದ್ರು ಅನ್ಕೊಂಡ. ಪಪ್ಪ ಬಂದರು ಅನ್ಕೊಂಬಿಟ್ಟೆ. ಪಪ್ಪ ಬೇಗ ಬಂದ್ರು ಅನ್ಕೊಂಡ. ಪಪ್ಪ ಬೇಗ ಬಂದರು ಅಂತ ಅನ್ಕೊಂಬಿಟ್ಟಪ್ಪ. ಅದಕ್ಕೆ ತೆಗೆದ್ನಲ್ಲ. ಯಾರು ಬಂದಿದ್ದಾರೆ ಅಂದ್ಕಡೆ? ಫ್ರೆಂಡ್ಸ್, ನನ್ನ ಮಗ ಪಕ್ಕದ ಮನೆಗೆ ಆಟ ಆಡೋಕೆ ಹೋಗಿತ್ತಲ್ವ ಕಂದ? ಏನು ಮಾಡ್ತಿದ್ದೆ ಪಕ್ಕದ ಮನೇಲಿ? ಟಿವಿ ನೋಡ್ತಿದ್ದೆ. ಕಂಡನ ಮಗನೇ ಟಿ ವಿ ನೋಡೋಕೆ ಹೋಯ್ತಾ? ಫ್ರೆಂಡ್ಸ್, ಪಕ್ಕದ ಮನೆಗೆ ಹೋಯ್ತು. ಈಗ ಕதை ಬಡಿತು. ನಾನು ನಮ್ಮ ಮನೆಯವ್ರು ಬಂದ್ಬಿಟ್ಟವ್ರೆ ಅನ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಪುಟಾಣಿ ನೋಡಿದ್ರೆ ಪುಟಾಣಿ ಅವ್ವ ನೋಡಿ ಫ್ರೆಂಡ್ಸ್, ನೋಡಿ ಹೆಂಗೆ ಹೊಡಿತಾನೆ ನೋಡಿ. ಅಮ್ಮೋ ಏಟಾಗ್ತೈತೆ. ಅಮ್ಮ ಹೆಂಗ್ ಮಾಡ್ದು? ಅಮ್ಮೋ ಏಟಾಗ್ತೈತೆ. ಏನು ಸಮಾಚಾರ? ಎಲ್ಲೋಗಿದೆ ಅಮ್ಮ? ಪುಟಾಣಿಮ್ಮ ಇದ್ದಾಳ? ಇದ್ದಾಳಲ್ಲ. ಇವತ್ತು ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ನೆನ್ನೆ ಮೆತ್ತಗೆ ಸಿಗ್ತಾರೆ ರಿಮೋಟು. ಅವನು ಇಲ್ಲಿಗೆ ಬಂತಮ್ಮ. ನಾನು ಇಟ್ಕೊಂಡಿದ್ದನಪ್ಪ. ಯಾವಾಗ? ಆಗ್ಲಾ? ಅಮ್ಮ ಕಿಂಡಲ್ದೆ ಮತ್ತೆ ಕಳ್ದೋಯ್ತು ನಿಮ್ಮ ಹುಡ್ಗ. ಅಯ್ಯೋ ನಮ್ಮ ಹುಡ್ಗ ಮತ್ತೆ ಕಳ್ದೋಯ್ತಾ? ಏನು ಮಾಡ್ತಿರೋದು? ಏನೋ ಮಾಡ್ತಿರೋದು? ಅಲ್ಲಿ ತುಳಮಣಿ ಐತೆ, ಆ ಕಡೆ ಎಲ್ಲ ಹೋಗ್ಬಾರ್ದು. ಏನ ಕಿಂಡರ್ ಜಾಯ್ನ್ ಹುಡುಕ್ತಾ ಇದೀಯಾ? ಎಲ್ಲಿಟ್ಟಿದ್ದೆ? ಎಲ್ಲಿತ್ತು ನಂಗೆ ಗೊತ್ತಿಲ್ಲಪ್ಪ. ಏಯ್ ನಾನೆಲ್ಲಿ ಹುಡ್ಕಲ್ಲ ಹೋಗಲ್ಲ. ನಮ್ಮ ದೂತ್ರಾಯ ಚಲುರಾಯ ಇಲ್ಲಿ ಕೂತಿದ್ದಾವೆ ಫ್ರೆಂಡ್ಸ್. ದೂತ್ರಾಯನ ಜೊತೆ ಆಟ ಆಡೋದು ಮರ್ತೇ ಬಿಟ್ಟಲ್ಲ ಬಂಗಾರಿ ನೀನು.
ಮತ್ತೆ ಬಿಟ್ಟಪ್ಪ ನೋಡು. ಅಲ್ಲಿ ಬಾಕ್ಸಿತ್ತೆ ನಾನು ಅದರಲ್ಲಿ ಎಲ್ಲಿ ಬಾಕ್ಸು? ಅಲ್ಲೂ ನೋಡಿ ಮೇಲಿದೆ. ಯಾವ್ದು ಹೇಳು? ಅಪ್ಪ ಅದರೊಳಗೆ ಚೀಲ ತುಂಬಿಟ್ಟಿದ್ದೀನಿ ಬಾರಪ್ಪ ದೊರೆ. ಇಂಡಕ್ಷನ್ ಸ್ಟವ್ ಬಂದಿತ್ತಲ್ಲ ಫ್ರೆಂಡ್ಸ್, ಆ ಬಾಕ್ಸ್ ಕಾಟನ್ ಬಾಕ್ಸಿಗೆ ಪೇಪರ್ ಊರಿಂದ ತೊಗೊಂಬಂದು ಚೀಲಗಳೆಲ್ಲ ತುಂಬಿಟ್ಟಿದ್ದೀನಿ. ಈಗ ಅದು ಬೇಕಂತೆ ಅವನಿಗೆ. ಪ್ಲೀಸ್ ಅಮ್ಮ. ಆಗಲ್ಲ ಗುರು, ನಾನು ಅಲ್ಲಿ ಚೀಲಗಳು ತುಂಬಿಟ್ಟಿದ್ದೀನಿ. ಯಾಕೆ ಓದಬೇಕಾ? ಒಂದು ಗೊಂಬೆ ಕೊಡಮ್ಮ. ತಗೋಗು. ಅಲ್ಲಿ ಲಯನ್ ಅಂತೀನಿ, ಪಪ್ಪನ ಎಲ್ಲಿ ಇಟ್ಬಿಟ್ಟು ಬಂದಿದ್ಯಾ? ಪಪ್ಪು ಎಲ್ಲಿ? ಪಪ್ಪ ಆಚೆ ಗೋಡೆ ಹತ್ರ ಐತೆ. ಆಟ ಆಡಕ್ಕೆ ತಗೊಂತಾನೆ ಫ್ರೆಂಡ್ಸ್, ಎಲ್ಲಿ ಬೇಕಲ್ಲಿ ಬಿಡ್ತಾನೆ ನಾಯಿ. ನೋಡಿ ಎಲ್ಲಿಟ್ಟಿದ್ದಾನೆ ಅಂತ. ಇಲ್ಲಿಟ್ಟಿದ್ದಾನೆ. ಮಕ್ಕಳು ಅಲ್ಲಿ ಇಲ್ಲಿ ಎತ್ತಿಡೋದೇ ಸಾಕಾಗೋಗುತ್ತೆ. ಇನ್ನೂ ಗುಡ್ ನ್ಯೂಸ್ ಏನು ಗೊತ್ತಾ ಫ್ರೆಂಡ್ಸ್, ನೋಡಿ ಇಲ್ಲಿ ಎಲ್ಲ ಫಿಲ್ ಆಗ್ಬಿಟ್ಟಿದೆ. ಸಾಮಾನೆಲ್ಲ ತುಂಬಿಟ್ಕೊಂಡಿದ್ದೀನಿ. ಏನಾಯ್ತು? ಅಯ್ಯೋ ನೀನೇ ಮಾಡಿರೋದಂಗೆಲ್ಲ, ಇನ್ಯಾರು ಬರ್ತಾರೆ ಮಾಡಕ್ಕೆ ಅದನ್ನೆಲ್ಲ? ಬಂದಾಗ ಏನೂ ಆಗಿರಲಿಲ್ಲ ತಾನೇ. ಇದು ಅಮೂಲಿದು ಫ್ರೆಂಡ್ಸ್, ಹೊತ್ಕೊಂಬಂದಿದ್ದು. ಆದರೆ ಹೋದಾಗ ಯಾವುದನ್ನು ಅಮ್ಮದು ಇಷ್ಟ ಆದರೆ ಬಿಡು. ಅವಳೇ ನಂಗೆ ಹೆಂಗೆ ಅಂದರೆ ಇವನ ಥರ ಎಲ್ಲದನ್ನು ಯೂಸ್ ಮಾಡ್ಕೊಂಡು ಆಟಾಡಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಬಿಸಾಕ್ತಾಳೆ. ಅದಕ್ಕೆ ನಮ್ಮಪ್ಪ ತಗೊಂಡೋಗು ಇದನ್ನ ಅಂತ ಹೇಳ್ತು ಅಲ್ವೇನಾ. ಅದಕ್ಕೆ ಇದೊಂದು ಗಿಣಿ ಒಂದು ಗಿಳಿ ಪ್ಯಾರೆಟ್ ಎಸ್ಕೇಪ್ ಮಾಡ್ಕೊಂಡು ಬಂದಿದ್ದು ಅಲ್ಲೋಕಂದ. ಅಪ್ಪ ಅದಕ್ಕೆ ಮತ್ತೆ ಹಂಗೆ ಆಡಬಾರ್ದು ಅನ್ನೋದು. ಸರಿ ಬಿಡ. ಹಾ ನಮ್ಮ ಮನೆಗೆ ಬರಲ್ಲ, ನಮಗೆ ಬಾಕಿ ತೆಗಿಲಿಲ್ಲ. ಎತ್ತರ ಕುತ್ಕೊಂಡಿವಿ ಅಂತ ಹೇಳು. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದ್ದಿದ್ದು ಮನೇನ ಹಲ್ಲೋಲ ಕಲ್ಲೋಲ ಮಾಡಾಕ್ಬಿಟ್ಟ. 5 ನಿಮಿಷ ನೆಟ್ಟಗಿರಕ್ಕೆ ಬಿಡಲ್ಲ. ಯಾಕಪ್ಪನಾರು ನೀನು ಹಿಂಗೆ? ಅವರಿಬ್ರು ಯಾರು? ಅವ್ರನ್ನೇ ಕೂರಿಸ್ಕೊಂಡಿದ್ಯಾ? ಸುಮ್ಮನೆ ನಾನು ನಿನ್ನೆ ಕುತ್ಕೊಂಡಿನಲ್ವಾ. ನೋಡಿ ಗೊತ್ತು ನಮ್ಮಪ್ಪ. ಫ್ರೆಂಡ್ಸ್, ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ. ತುಂಬ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಮತ್ತು ಟೈಮ್ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ಇವತ್ತು ಬಿಸಿಬೇಳೆ ಬಾತಲ್ವಾ, ಹಂಗಾಗಿ ಬೇಗ ಹಸ್ತಾಯಿತ್ತು. ಈಗ ಇನ್ನೂ 7 ಗಂಟೆ ಟೈಮು. ಇವಾಗ ಮತ್ತೆ ಮಾಡ್ಕೊಂಡು ತಿಂದರೆ ಮತ್ತೆ ಮಲಗದೆ 11 ಗಂಟೆ ಮೇಲಾಗುತ್ತೆ. ಸೊ ಹಸುವಾಗುತ್ತೆ. ಸೊ ಹಂಗಾಗಿ ಒಂದೇ ಒಂದು ಮೆಣಸಿನ್ಕಾಯಿ ಇತ್ತು, ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಈಗ ಬಜ್ಜಿ ಮಾಡೋಕ್ಕೆ ಮೆಣಸಿನ್ಕಾಯಿ ಹೆಚ್ಚ್ತಾ ಇದ್ದೀನಿ ಫ್ರೆಂಡ್ಸ್. ಒಬ್ಳಿಗೆ ಮಾಡ್ಕೋಬೇಕು. ಒಂದು 5-6 ಬಜ್ಜಿ ಮಾಡ್ಕೊತೀನಿ ಅಷ್ಟೇ. 1-2 ಆಲೂಗಡ್ಡೆ ಬಜ್ಜಿನ ಪುನರ್ಭೋಗ ಮಾಡ್ತೀನಿ. ಒಂದೆರಡು ಮಾತ್ರ ಪುನರ್ಭೋಗ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ. ಇನ್ನು ನನಗೆ ಇದು ಮಾಡ್ಕೊತೀನಿ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊತೀನಿ. ನಾನು ತುಂಬ ಹೊತ್ತು ಯೋಚನೆ ಮಾಡಿ ನನಗೂ ಸಾಕಾಯಿತು. ಏನು ಮಾಡೋದು ಹೊಟ್ಟೆ ಹಸುವಾಗ್ತೈತಲ್ಲ ಅಂತ. ಸೊ ಹಾಗಾಗಿ ಬಜ್ಜಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಈಗ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿಗೆ. ಏಕೆಂದರೆ ಬೆಳಗ್ಗೆ ಎದೊಳಕ್ಕಾಗಲಿಲ್ಲ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸಂಜೆ ನಮ್ಮ ಸ್ಟೈಲ್ ಹುಡ್ಗರ ಒಗ್ಗರಣೆ ಮಾಡಿಬಿಟ್ಟು ಇದನ್ನು ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಪುನೀತ್ ಅವರು ಅದನ್ನೇ ಮಾಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನೇ ಮಾಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನನಗೆ ಕನ್ಫ್ಯೂಸ್ ಆಗ್ತಿದೆ ಫ್ರೆಂಡ್ಸ್. ಕಡಲೆ ಹಿಟ್ಟು ಸಾಕಾಗುತ್ತೆ ಸ್ವಲ್ಪ. ಸ್ವಲ್ಪ ಖಾರದ ಪುಡಿ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಅಂದರೆ ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದೊಂದು ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು ಚಿಟಕಿ ಅಷ್ಟು, ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್. ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ.
ಇದು ಪೂರಿ ಕರೆದಿರೋದು ಅದು ಇದು ಎಲ್ಲದೂ ಉಯ್ದುಬಿಡ್ತೀನಿ ಒಟ್ಟಿಗೆ. ಮತ್ತು ಇನ್ನೊಂದ್ಸಲ ಇದು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಒಳ್ಳೆ ಅಂದರೆ ಕರ್ದೇ ಇಲ್ದಿದ್ದ ಎಣ್ಣೆ ಉಯ್ದುಬಿಟ್ರೆ ಮತ್ತು ಅದು ಈ ಥರ ಇದಾಗುತ್ತೆ, ಕೆಂಪಾಗ್ಬಿಡುತ್ತೆ. ಸೊ ಹಾಗಾಗಿ ಕರ್ದಿರೋ ಎಣ್ಣೆನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕಾಫಿದು ಗ್ಲಾಸ್ ಫ್ರೆಂಡ್ಸ್, ಇದು 165 ರೂಪಾಯಿ. ಇದು ಒಂದು ಬಾಟಲು. ಒಂದ್ಸಲ ತೊಗೊಬಂದು ಒಂದು ವಾರ ಬರಲಿಲ್ಲ ನಮಗಿದು ಫಿಲ್ಟರ್ ಕಾಫಿ ಪುಡಿ. ಹಂಗಾಗಿ ಊರಿಂದ ತೊಗೊಂಬರ್ತೀನಿ ನೋಡಿ. ಅದನ್ನು ಸುರಿದಿಡೋಣ ಅಂತ ಹೇಳಿ ಸ್ವಲ್ಪ ಇದನ್ನು ಬಾಕ್ಸ ತೊಳೆದಿಟ್ಟಿದ್ದೆ. ಗ್ಲಾಸ್ ಅಲ್ವಾ, ಡ್ರೈ ಆಗಲಿ ಅಂತ. ಸ್ವಲ್ಪ ಡ್ರೈ ಆಗಬೇಕದು. ಈ ಟೀ ಇದು ಇದ್ರ ಜೊತೆಗೆ ಸ್ವಲ್ಪ ಬರ್ಟಿ ಅಂದರೆ ಹಾಲು ಹಾಕ್ದೇ ಟೀ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಆಪ್ಷನಲ್ಲು, ಇಷ್ಟ ಇದೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹೊರಟಾಗ್ತವೆ ಅಂತ ನಾನು ಸ್ವಲ್ಪ ಸೋಡಾ ಹಾಕ್ಕೊಂಡೆ. ಉಪ್ಪು ಹಾಕ್ಕೋಬೇಕು. ಜೀರಿಗೆ ಎಲ್ಲ ಹಾಕ್ಕೋತಾರೆ ಫ್ರೆಂಡ್ಸ್. ನನಗೆ ಜೀರಿಗೆ ಎಲ್ಲ ಬಾಯಿ ಸಿಕ್ಕಿದ್ರೆ ಸಿಟ್ಟು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಜೀರಿಗೆ ಹಾಕ್ಕೊತಾ ಇಲ್ಲ, ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಕಲಸೋಣ. ಇದಕ್ಕೆ ಬಿಸಿ ಎಣ್ಣೆನೂ ಹಾಕ್ಕೋಬೋದು. ಸ್ವಲ್ಪ 1 ಸ್ಪೂನ್ ಫಸ್ಟು ಬಿಸಿ ಎಣ್ಣೆ ಹಾಕೋತಿರ್ತೀವಿ ನೋಡಿ. ಆಲ್ರೆಡಿ ಕಾದೇ ಬಿಡ್ತು ಎಣ್ಣೆ. ಒಂದು ಸ್ಪೂನಷ್ಟು ಹಾಕ್ಕೊಂಡು ಫಸ್ಟು ನೀಟಾಗಿ ಎಲ್ಲ ಬ್ಲೆಂಡ್ ಮಾಡ್ಕೋತೀನಿ. ಇಷ್ಟು ಸುಡ್ತೈತೆ ಆಲ್ರೆಡಿ. ಈಗ ನೀಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ಫ್ರೆಂಡ್ಸ್. ಹೋದ್ಸಲ ಪುನಿ ಫ್ರೆಂಡ್ ಬಂದಾಗ ಬೋಂಡ ಮಾಡಿದ್ದೆ ಅನ್ನಲ್ಲ, ಮಿಸ್ಸಾಗಿ ಕಡಲೆ ಹಿಟ್ಟು ಹಾಕಿದ್ನಲ್ಲ, ಆವಾಗ ಫುಲ್ ದಪ್ಪ ಹಾಕಿದ್ದೆ ಅಂತ ಪುನಿ ಫ್ರೆಂಡ್ ಎಲ್ಲ ಆಡ್ಕೊಬಿಟ್ಟಿದ್ರು. ದಪ್ಪ ಹಾಕ್ಬಿಟ್ಟಿದ್ದೀನಿ ನಾನು, ಬೋಂಡನ ಹಿಂಗ ಮಾಡೋದು, ಅಂಗಡಿಗಳಲ್ಲಿ ಹಿಟ್ಟೇ ಇರಲ್ಲ, ಬರೀ ಮೆಣಸಿನ್ಕಾಯಿ ಇರುತ್ತೆ ಅಂತ ಎಲ್ಲ. ಈಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಎಣ್ಣೆ ಕಾದಿದೆ. ಮನೇಲಿದ್ರೆ ಇದೊಂದು ಫ್ರೆಂಡ್ಸ್ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ. ನಂಗೆ ಒಬ್ಳಿಗೆ ಹಿಂಗ ಅನ್ಸುತ್ತಾ ಎಲ್ಲರಿಗೂ ಹಿಂಗ ಅನ್ಸುತ್ತಾ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗುನ ಏನಾದ್ರು ಇದ್ರೆ ತಿನ್ನಕ್ ಕೊಡೆ ಬಂದೇ ಬಿಟ್ಟ. ತಡಿ, ಆಲೂಗಡ್ಡೆ ಬಜ್ಜಿ ಮಾಡ್ಕೊಡ್ತೀನಿ ನಿಂಗೆ. ಓ, ನಿನಗೆ ಯಾವ ತಾನೇ ಅಲರ್ಜಿ ಇಲ್ಲ, ಮಾಡ್ಕೊಡ್ತೀನಿ ಇರೋ. ಅದು ನಿನಗೆ ನೋಡು, ಖಾರ ಏನು ಹಾಕ್ದಲ್ಲೇ ಬರೀ ಆಲೂಗಡ್ಡೆ, ಅದಕ್ಕೆ ಮಾಡಿಟ್ಟಿನಿ. ಮೆಣಸಿನ್ಕಾಯಿಂದಲೇ ಬರೀ ಆಲೂಗಡ್ಡೆ ಮಾಡಿಡೋಣ ಅಂತ. ಈಗಲ್ಲ, ಮಾಡಾದ್ಮೇಲೆ ತಿನ್ನೋಡೋದು. ಈಗೆಲ್ಲ ತಿನ್ನೋಡ್ತಾರೆ. ಏನಾದ್ರೂ ತಿನ್ನಕ್ ಕೊಡ ಅಂತ ಪ್ರಾಣ ತಿಂತಾನೆ ಫ್ರೆಂಡ್ಸ್ ನನ್ನ ಮಗ. ಏನ್ ತಿನ್ನಕ್ ಕೊಡೋದಾಗ್ಲು. ಏಯ್ ಬಗರಿ, ಈ ಕಡೆ ಬಾ. ಎಣ್ಣೆ ಫ್ರೆಂಡ್ಸ್ ಗೋಳ್ ಆಡಿಸ್ತಾನೆ ನನ್ನ. ಏನ್ ಮಾಡ್ಬೇಡ ಅಂತೀನೋ ಅದನ್ನೇ ಮಾಡ್ತಾನೆ. ಏಯ್ ತಗೋಬ್ರ ರಾಸ್ಕಲ್. ಬಿಡ್ತೀನಿ ನಿಮ್ಗೆ. ಹೌದೇನಪ್ಪ, ದೂರ ದೂರ. ಏನೋ ದೂರ ಹೋಗು ಪುನರ್ವೋ. ಸಾಂಬಾರ್ ಬೀಜ ನಮ್ಮಪ್ಪ ತಗೊಂಬರು ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಯಾಂಪರ್ಸ್ ತಗೊಂಡ್ ಹಾಕು ಅಂತ. ಏನ್ ಮಾಡೋಣ ನಾನು? ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹಾಕ ಫ್ರೆಂಡ್ಸ್. ಏನ್ ಗೊತ್ತಾ, ನಾವು ಚಿಕ್ಕದ್ರಿಂದ ಇವನಿಗೆ ಪ್ಯಾಂಪರ್ಸ್ ಅನ್ನ ಎಲ್ಲೂ ಹಾಕಿಲ್ಲ. ಏನ ಪ್ಯಾಂಪರ್ಸ್ ಹಾಕಿಲ್ಲ ಫ್ರೆಂಡ್ಸ್ ನಾವು ಇವನಿಗೆ. ಯಾಕೆ ಅಂತಂದ್ರೆ ಅಂದ್ರೆ ನಮ್ಮ ಅತ್ತೆ ಮಗುಗೇನೋ ಅಲರ್ಜಿ ಆಗಿತ್ತಂತೆ. ಅವಾಗಿಂದ ನಮ್ಮತ್ತೆ ಅವಾಗ ಪುಟ್ಟ ಮಗುನಲ್ಲಿ ಅವನಿಗಾಗಿತ್ತಂತೆ. ಅದಕ್ಕೆ ನಮ್ಮತ್ತೆ ಇವನಿಗೆ ಹಾಕಿಸ್ತಾ ಇರ್ಲಿಲ್ಲ. ಹಂಗಾಗಿ ನಾವು ಹಾಕೋದ್ ರೂಢಿ ಮಾಡ್ಲೇ ಇಲ್ಲ. ಆಲೂಗಡ್ಡೆ ಹಂಗೆ ತಿನ್ನೋದಲ್ಲ, ಅದು ಮಾಡ್ಕೊಡ್ತೀನಿ. ಹಂಗಾಗಿ ಬೋಂಡ ಮಾಡ್ಕೊಡ್ತೀನಿ ಇರೋ. 1 2 ಮಿನಿಟ್ಸು. ನೋಡು, ಗ್ರೇಪ್ಸ್ ಆಗ್ಲೇ ತಿಂದಿದ್ದಾನೆ. ಇವತ್ತು ಬೆಳಗ್ಗೆಯಿಂದ 2 ಸಲ ತಿಂದಿದ್ಯಾ. ಕೆಮ್ಮಿಗೆ ಮತ್ತುತ್ತೆ. ಒಂದೇ ಸಲ ಅಷ್ಟೊಂದು ತಿನ್ಬಾರ್ದು. ಪುನರು ಬೇಡ ಬೇಡ. ಈ ಕಡೆ ತಡೆ ಕೊಡ್ತೀನಿ. ತಗೋ. ನೋಡಿ ಏನ್ ತಲೆ ತಿಂತಾನೆ ಗೊತ್ತಾ ಫ್ರೆಂಡ್ಸ್.
ಏನಾದರೂ ಕೊಡು ಬೆಳಗಿಂದ 2 ಸಲ ತಿಂದಿದ್ದಾನೆ. ಒಂದೇ ಸಲ ಕೊಟ್ಟರೆ ಕೆಮ್ಮಿಗೆ ಮತ್ತೀರಿ ಅಂತ ಭಯ ನನಗೆ. ಸೊ ಪುನಿಗೂ ಕೂಡ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಅಂದರೆ ಅದು ಇನ್ನೂ ಸ್ವಲ್ಪ ಮಿಕ್ತು ಸಂಜೆ ಅವ್ರು ಬಂದಮೇಲೆ ಅವ್ರಿಗೆ ಹಾಕ್ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಎತ್ತಿರ್ತೀನಿ. ನಾನು ಎಷ್ಟೊತ್ತಾಗಲಿ ಫ್ರೆಂಡ್ಸ್, ನಾವು ಒಬ್ಬರೇ ತಿನ್ನಲ್ಲ. ಅವರು ಬಂದಮೇಲೆ ಅವರಿಗೂ ಕೂಡ ನೈಟ್ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಈ ಥರ ಸ್ಪೆಷಲ್ ಏನಾದ್ರು ಮಾಡಿದಾಗ ಅವರಿಗೂ ಕೂಡ ಮಾಡಿ ಅವ್ರಿಗೆ ಕೊಟ್ಟು ಆಮೇಲೆ ನಾನು ಮಲಗೋದು. ಏನು ಇಲ್ಲ ಅಂತಂದರೆ ಸಾಂಬಾರು ಒಂದು ಬಿಸಿ ಮಾಡಿಬಿಟ್ಟು ಮುದ್ದೆ ಇಕ್ಕಿ ಅನ್ನ ಇಟ್ಬಿಟ್ಟು ಹೋಗಿ ಮಲ್ಕೋತೀನಿ. ಅವ್ರು ತಿಂದಾದ್ಮೇಲೆ ತಟ್ಟೆ ಆಚೆ ಹಾಕ್ಬಿಟ್ಟು ಬಂದು ಮಲ್ಕೋತಾರೆ. ಬಟ್ ಇಂಥ ಸ್ಪೆಷಲ್ ಮಾಡಿದಾಗ ಮಾಡ್ತೀನಿ ನಾನು. ಒಂದೇ ಲೋಟ ಬ್ಲ್ಯಾಕ್ ಟೀ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ ಇಷ್ಟ ಆಗ್ತಾಯಿದೆ. ಬಜ್ಜಿ, ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ, ಬ್ಲ್ಯಾಕ್ ಟೀ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡ್ತಾನೆ, ಏನು ಕೊಡಬೇಕು? ಅನ್ನ ತಿನ್ನಲ್ಲ ಫ್ರೆಂಡ್ಸ್, ಅನ್ನ ಒಂದು ತಿನ್ನಲ್ಲ. ಇನ್ನೇನು ಬೇಕಾದರೂ ಬೇರೆ ಏನಾದ್ರು ಕೊಡು, ಅನ್ನ ತಿಂಡಿ ಬಿಟ್ಟು ನೀವೇನಾದ್ರು ಕೊಡು ತಿಂತಾಳೆ. ಅದೇ ಫೇವ್ರೇಟ್ ಅಂತೆ. ಏನು ಕೊಡಲಿ? ಇಷ್ಟೊಂದು ಗ್ರೇಪ್ಸ್ ತಿಂತಾರೆ. 8 ಗಂಟೆ ಚಪಾತಿ ಮಾಡಿಕೊಡ್ಲಾ? ಟೊಮೊಟೊ ಕೆಚಪ್ ಜೊತೆ ಚಪಾತಿ ತಿನ್ನಿ. ಟೊಮೆಟೊ ಕೆಚಪ್ ಜೊತೆ ತಿಂತೀನಿ. ಏನಾದರೂ ಜೀವನದಲ್ಲಿ ಯಾರಾದರೂ ಉಲ್ಟಾ ಮಾತಾಡ್ತಾರೆ ಅಂದರೆ ಒಂದು ಗಂಡ, ಇನ್ನೊಂದು ಅತ್ತೆ ಮಾವ, ಇನ್ನೊಂದು ಮಗ. ಸುಮ್ಮನೆ ಜೋಕ್ ಮಾಡಿದೆ ಫ್ರೆಂಡ್ಸ್ ಅಷ್ಟೇ. ನಾನು ಹೇಳೋದೇ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು. ನಾನು ಹೇಳೋದೇ ಒಂದು, ಅವ್ನು ಮಾಡೋದೇ ಒಂದು. ಈಗ ಟೊಮೊಟೊ ಕೆಚಪ್ ತಿನ್ನು, ಓಕೆ? ಚಪಾತಿ ಜೊತೆ. ಇಷ್ಟೊತ್ತ ಗ್ರೇಪ್ಸ್ ತಿಂತಾರ? ಕೆಮ್ಮತ್ತೆ. 2 ಬೇಡ, 1 ಬೇಡ. 1 ಗ್ರೇಪ್ಸು ಬೇಡ, ಅರ್ಧನೂ ಬೇಡ, 1 ಚುಟ್ಕಿನೂ ಬೇಡ. ಪ್ಲೀಸ್ ಕೊಟ್ಟಲ್ಲ. ನೋ 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 ಮತ್ತೆ ಕೇಳಲ್ಲ. ಹಿಂಗಂತ 4 ಸಲ ಹೇಳಿದ್ಯಾ? ಅಲ್ಲ 4 ಸಲ ಇಸ್ಕೊಂಡು ತಿಂದಿದ್ಯಾ? ಇಲ್ಲ, ನೋ ಅಮ್ಮ. ಪ್ಲೀಸ್ ಅಮ್ಮ, ನಾನು ಆಮೇಲೆ ಕೇಳಲ್ಲ. ಅಯ್ಯೋ ನಾಟಕ ಫ್ರೆಂಡ್ಸ್, ನಾಟಕ. ಏನು ಬೇಕಾಗಿಲ್ಲ. ಪ್ಲೀಸ್ ಅಮ್ಮ, ನಾನು ಮತ್ತೆ ಕೇಳಲ್ಲ. ಬರೀ ಹಿಂಗಂತ ಡವ್ ಮಾಡ್ತೀಯಾ, ಆಮೇಲೆ ಮತ್ತೆ ಬೆಳ್ತೀಯ. ನಾನು ಬರಲ್ಲ. ಏನು ಬರಲ್ಲ, ಬತ್ತಿ ಮತ್ತೆ ಬರಲ್ಲ ಅಮ್ಮ. ಗೊತ್ತೀಯ ಅಮ್ಮ. ಯಾರಾದ್ರೂ ಚಪಾತಿ ಜೊತೆ ಗ್ರೇಪ್ಸ್ ತಿಂತಾರೇನೋ? ಚಪಾತಿ ಜೊತೆ ಕೆಚಪ್ ಹಾಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಚಟ್ನಿ ಹಾಕೊಂಡು ತಿನ್ಬೇಕು. ಕೆಚಪ್ ಹಾಕೊಂಡು ತಿಂತೀನಿ. ನೋಡಿ ಮಾಡ್ಕೊಡ್ತೀನಿ. ನೋಡಿ ಇದು ಇದಳು ಇದಳು. ಯಾಕೆ ನಾಟಕ ಮಾಡ್ತಿದ್ದೀರಾ? ನಾಟಕ. ಗ್ರೇಪ್ಸು ಬೆಳಗ್ಗೆಯಿಂದ ತಿಂದಿದ್ದಾನೆ. ಒಂದೇ ದಿನ ಫ್ರಿಜ್ಜಲ್ಲಿ ತೊಗೊಂಡು ತಿನ್ನಬಾರ್ದು. ಕೆಮ್ಮು ಶೀತ ಎಲ್ಲ ಆಗುತ್ತೆ. ಶುಚಿ ಮಾಡಿಸ್ಕೊತೀಯಾ? ಸರಿ, ಒಂದೇ ಒಂದು ತಿನ್ಬೇಕಷ್ಟೇ. ನೋಡಿ ಆಮೇಲೆ ಜೊತೆ ಟೊಮೆಟೊ ಕೆಚಪ್ ಲಚ್ಚಿ ತಿಂತೀನಿ. ಸರಿ. ಅಂದರೆ ನೈಟು ತಿಂಡಿ ಮಾಡ್ತಾಯಿದ್ದೀನಿ. ಅವನಿಗೆ ಚಪಾತಿ ಬೇಕಂತೆ. ಈಗ ಚಪಾತಿ ಮಾಡಿಕೊಡ್ತೀನಿ. ಜಿರಳೆಗಳು ಜಾಸ್ತಿ ಆಗಿದ್ದಾವೆ ಫ್ರೆಂಡ್ಸ್. ಕೆಂಪು ಹಿಟ್ಟು ತೊಗೊಂಬಂದಿದ್ರು ಹಾವು ವರ್ಕ್ ಆಗ್ತಾಯಿಲ್ಲ. ಸುಮ್ಮನೆ ಜಸ್ಟ್ ಅವಾಗ ಮಾತ್ರ ಹೋಗಿರುತ್ತಷ್ಟೇ. ಮತ್ತೆ ಅದೇ ಪ್ರಕಾರ ರಾತ್ರಿ ಹೊತ್ತು ಹರಿದಾಡ್ತಿರ್ತವೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಚಪಾತಿ ಮಾಡಬೇಕು. ಹಿಟ್ಟು ಆಲ್ರೆಡಿ ಕಲಸಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಪುನಃ ನಮ್ಮ ಕಡೆ ಸುಮ್ಮನೆ ಇರೋ. ಯಾಕೆ ಪುನರ್ವ ಹಿಂಗೆ ನಂಗೆ ಟಾರ್ಚರ್ ಇಡ್ತೀಯಾ? ವೆಲ್ಕಮ್ ಬ್ಯಾಕ್. ಪುನರ್ವಿಗೆ ಹೊಟ್ಟೆ ಹಸ್ತಿದ್ಯಂತೆ. ಸೊ ಹಾಗಾಗಿ ಚಪಾತಿ ಮಾಡ್ತೀನಿ. ಚಪಾತಿಗೆ ಆಲ್ರೆಡಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ನಮ್ಮ ಕಡೆ ಚಪಾತಿಗೆ ಹೆಂಗೆ ಅಂದರೆ ಇದನ್ನ ಏನು ಗೊಡ್ಗಾರ ಮಾಡಿ ಒಗ್ಗರಣೆ ಮಾಡ್ತಾರೆ, ಇಲ್ಲ ಟೊಮೊಟೊ ಗೊಜ್ಜು ಮಾಡ್ತಾರೆ. ಸೊ ನಾನು ಈ 2 ಮಿಕ್ಸಪ್ಪು ಅಂದರೆ ನೋಡಿ ಹಿಟ್ಟು ಕಲಸಿಟ್ಟಿದ್ದೀನಿ. ಟೊಮೊಟೊ ಗೊಜ್ಜು
ಎಣ್ಣೆ ಹಾಕಿ ಕಲ್ತಿದ್ದೀನಲ್ಲ ಗೊಡ್ಗಾರ ಮಿಕ್ಸಿಗೆ ಹಾಕಿ ಗೊಡ್ಗಾರ ಹಿಂಗೆ ತೋರಿಸ್ತೀನಿ, ಈ ಥರ ಗೊಡ್ಗಾರ ಅರ್ದು ಆಮೇಲೆ ಟೊಮೊಟೊ ಈರುಳ್ಳಿ ಒಗ್ಗರಣೆ ಮಾಡಿ ಸ್ವಲ್ಪ ಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಈಗ ಅದನ್ನೇ ಮಾಡ್ತೀನಿ. ಇದು ಗೊಡ್ಗಾರಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಸ್ವಲ್ಪ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹುಣಸೆಹಣ್ಣಾದರೆ ಪುನೀತ್ ತಿನ್ನಲ್ಲ, ಹುಣಸೆಹಣ್ಣು ಇರಬೇಕು ನಮಗೆ, ಬಟ್ ಅವ್ರಿಗೆ ಇಟ್ಟಿಲ್ಲ. ಖಾರದ ಪುಡಿ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸಾಂಬಾರಿಗೆ ಹಾಕುವಂಥ 3 ಪಟ್ಟು ನಾನು ಇದನ್ನು ಹಾಕ್ಕೊತೀನಿ. ಸೊ ಹಾಗಾಗಿ ಅದನ್ನ ಗೊಡ್ಗಾರ ಇದು ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಕೋಬೇಕು. ಈರುಳ್ಳಿ ಟೊಮೊಟೊನ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡೋದಷ್ಟೇ. ಎಲ್ಲ ಖಾರನ ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಇದು ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಈ ಕಾಯಿಲೆ ಬಾಯಿಗೆಲ್ಲ ಖಾರವಾಗಿ ತಿಂತಾಯಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಂದ ಅಮ್ಮ ಕೊಟ್ಕೊಳ್ಸಿತ್ತು ಫ್ರೆಂಡ್ಸ್ ಟೊಮೊಟೊ ಹಣ್ಣು, ಯಾಕೋ ಒಂದೊಂದು ಕರ್ಗೆ ಹೋಗ್ತಿದೆ. ಸೊ ಈಗ ಅದನ್ನು ಮಾಡೋಣ. ಇನ್ನು ಟೊಮೊಟೊ ಈರುಳ್ಳಿ ಹೆಚ್ಕೋಬೇಕು ಫ್ರೆಂಡ್ಸ್. ಅದೇ ಟೊಮೊಟೊ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ ಅಂದ್ಕೊಬಿಡಿ. ಇಷ್ಟು ತೊಗೊಂಡಿದ್ದೀನಿ ಟೊಮೊಟೊನ. ಇಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಕೆಟ್ಟೋಗಿರ್ತವೆ, ಅದನ್ನು ಕೆಟ್ಟೋಗಿರೋದು ನೋಡ್ಕೊಂಡು ಹೆಚ್ಬೇಕಲ್ಲ. ಸೊ ಹಾಗಾಗಿ ಅಷ್ಟು ತೊಗೊಂಡಿದ್ದೀನಿ. ಮತ್ತೆ ವಾಪಸ್ ಫ್ರಿಜ್ಜಿಗೆ ಇಡ್ತೀನಿ ಚೆನ್ನಾಗಿರೋವು ನೋಡಿ ಹೆಚ್ಕೋಬೇಕು. ಅಂದರೆ ಗೊಡ್ಗಾರ ಒಗ್ಗರಣೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ ಥರ ಗೊಡ್ಗಾರ ಮಾಡಿಬಿಟ್ಟು ಒಗ್ಗರಣೆ ಮಾಡೋದಂತೂ ಸೂಪರಾಗಿರುತ್ತೆ. ಇನ್ನು ಟೊಮೊಟೊ ಈರುಳ್ಳಿನೆಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆ ಮಾಡೋಂಥ ಏನೇನೋ ಮಾತಾಡ್ತಾಯಿದ್ದೀನಿ. ವಿಡಿಯೋ ಫುಲ್ಲು ಲೆಂತಿ ಆಗಿಬಿಡ್ತು ಇವತ್ತು. ಇನ್ನು ಗೊತ್ತಲ್ಲ ಮಕ್ಳು ಹೆಂಗೆ ಅಂತಂದರೆ, ಮನೇಲಿ ನೀವು ಏನೇ ತಿಂಡಿ ಮಾಡಿ ಏನೇ ಮಾಡಿ ತಿನ್ನೋದು ಸ್ವಲ್ಪನೇ ಆದರೂ ಕೂಡ ಏನೋ ಆಸೆ ಮಕ್ಕಳಿಗೆ, ಫಸ್ಟ್ ನಾವು ತಿನ್ನಬೇಕು ಮತ್ತು ತಿನ್ನೋ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಅವ್ರಿಗೆ ಇಷ್ಟ ಆಗಲಿ ಅಂದರೆ ಮುಟ್ಟೋದು ಇಲ್ಲ. ಆದರೆ ಪುನರ್ವನು ಹಂಗೇ ಟೊಮೊಟೊ ಕೆಚಪ್ಗೋಸ್ಕರ ಅವನು ನಂಗೂ ಬೇಕು ಅಂತ ಹೇಳಿ ಕೂತಿದ್ದ. ಇನ್ನು ಒಗ್ಗರಣೆ ಮಾಡಿ ಆಯಿತು ಗೊಡ್ಗಾರ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಫಸ್ಟು ಈಗ ಅವನಿಗೆ ಒಂದು ಚಪಾತಿ ಮಾಡಿಬಿಟ್ಟು, ಇನ್ನು ಚಪಾತಿ ಅರಿಯೋದಿತ್ತು, ಫಸ್ಟ್ ಅವನಿಗೆ ಕೊಟ್ಬಿಡೋಣ ತಣ್ಣಗೆ ಮಾಡಿ ಅಂತ ಹೇಳಿ ಒಂದು ಚಪಾತಿನ ತಣ್ಣಗೆ ಮಾಡಿ ಆಮೇಲೆ ಟೊಮೊಟೊ ಕೆಚಪ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಕೊಡ್ತಾಯಿದ್ದೀನಿ. ಅವ್ನಿಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಆಮೇಲೆ ಗೊತ್ತಾಯಿತು ಚಪಾತಿನ ಆರಾಮಸೆ ಮಾಡ್ಬೋದು ಅಂತ. ಅವನಿಗೋಸ್ಕರನೇ ನಾನು ಮಾಡ್ತಾ ಇರಲಿಲ್ಲ. ನನ್ನ ಫೇವ್ರೆಟ್ ಟೊಮೆಟೊ ಕೆಚಪ್, ನನ್ನ ಫೇವ್ರೆಟ್ ಟೊಮೆಟೊ ಕೆಚಪ್. ಅಯ್ಯೋ ಚಿನ್ನಮ್ಮಿ, ನಂದು ಕೂಡ ತಡಿ ಎಲ್ಲರ ಕಡೆಗೂ ಸ್ಪ್ರೆಡ್ ಮಾಡಿಕೊಡ್ತೀನಿ. ಆಯ್ತು. ತಿನ್. ಫ್ರೆಂಡ್ಸ್ ತಿಂಡಿ ಆಯಿತು. ಅಂದರೆ ನೈಟು ಇವಾಗ ಚಪಾತಿ. ಇಲ್ಲಿ ನೋಡಿ ನನ್ನ ಮಗನ ಚಿನ್ನ ಎಟ್ಟು ಕೂತ್ಕೊ, ಬಿದ್ದಿ ಮಗನೇ, ಕರೆಕ್ಟ್ ಕೂತ್ಕೊ. ಸೊ ಚಪಾತಿ ತಿಂದಿದ್ದಾಯ್ತು ಫ್ರೆಂಡ್ಸ್. ಈಗ ನನಗೆ ಚಪಾತಿ ಅಂದರೆ ಇಷ್ಟ ಆಗಲ್ಲ, ನಿಜವಾಗ್ಲೂ ಸೀರಿಯಸ್ ಆಗಿ ಇಷ್ಟ ಆಗಲ್ಲ. ಅದು ಹೆಂಗೆ ಇಷ್ಟಪಡ್ತಾರೋ ಇವರ ಪಪ್ಪ ಗೊತ್ತಿಲ್ಲ. ಒಂದೇ ಒಂದು ಚಪಾತಿ ತಿಂದೆ ನಾನು. ಬೋಂಡ ತಿಂದಿದ್ನಲ್ಲ ಅದೇ ಸಾಕಾಗಿತ್ತು. ನನ್ನ ಮಗ ಚೆನ್ನಾಗಿ ತಿಂತು ಫ್ರೆಂಡ್ಸ್. ಒಂದು ಚಪಾತಿ ಫುಲ್ ತಿಂದ. ಟೊಮೊಟೊ ಕೆಚಪ್ ಹಾಕ್ಕೊಟ್ಟೆ, ರೋಲ್ ಮಾಡಿಕೊಟ್ಟೆ, ಫುಲ್ ತಿಂದ. ಇವತ್ತೇನು ಟೆನ್ಷನ್ ಇಲ್ಲ ನನಗೆ. ರೋಲ್ ಅಂದರೆ ಸುತ್ತುತ್ತೀವಲ್ಲ ಮಗನೇ, ಅದು. ಸೊ ಹಾಗಾಗಿ ಇವಾಗ ತಿಂಡಿದೇನು ಸಮಸ್ಯೆ ಇಲ್ಲ, ತಿಂದ್ವಿ. ಜ್ವರ ಬಂದಾಗ ನಾವು ಸ್ನಾನ ಮಾಡಿದೆ, ಜ್ವರ ಎಲ್ಲ ಒಂದು ಪಟ್ಟಂತ ಹೋಗ್ಬಿಡುತ್ತೆ. ಜ್ವರ ಬಂದಾಗ ಸ್ನಾನ ಮಾಡಿದ್ರೆ ಜ್ವರ ಹೋಗುತ್ತಾ? ಯಾರು ಹೇಳಿದ್ದು? ನನ್ನ ಫ್ರೆಂಡ್ ಹೇಳ್ದ. ಹೌದಾ? ಏನೇನೋ ಕಲ್ತ್ಬಿಟ್ಟಿತ್ತು ಫ್ರೆಂಡ್ಸ್. ನನ್ನ ಮಗು ಜ್ವರ ಬಂದಾಗ ಸ್ನಾನ ಮಾಡಿದ್ರೆ ಹೋಗ್ಬಿಡುತ್ತಂತೆ. ಸೊ ಇದನ್ನು ಕಲ್ತ್ಬಿಟ್ಟಿದ್ದಾನೆ. ಇದನ್ನು ಊರಿಗೆ ಹೋದಾಗ ಅಮ್ಮು ಫುಲ್ ಅಂದರೆ ಅಮ್ಮು ಜೋಲೆ ಫುಲ್ ಸ್ವಲ್ಪ ಡೌನ್ ಮಾಡಿದ್ದಾರೆ. ಅಲ್ಲಿ ಊರಲ್ಲಿ ನಾನು ಹಳೆ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫುಲ್ ಡೌನ್ ಮಾಡಿದ್ದಾರೆ. ಅಮ್ಮುಗೆ ಆಡೋಕ್ಕೆ ಬರ್ತಾಯಿತ್ತು, ಇವ್ನಿಗೆ ಆಡೋಕ್ಕೆ ಬರ್ತಾಯಿರಲಿಲ್ಲ. ಇವ್ನಿಗೆ ಆಡೋಕ್ಕೆ ಬರಲ್ಲ ಅಂತ ಅವರು ಆಡ್ಕೊಂಬಿಟ್ರು. ಆಡ್ಕೊಂಡ್ರಲ್ಲ ಅನ್ನೋ ಒಂದು ಇದಕ್ಕೆ ಕಲ್ತಿದ್ದಾನೆ ಫ್ರೆಂಡ್ಸ್. ಈಗ ಯಾವಾಗಲೂ ಹಿಂಗೆ ಕುತ್ಕೊಂಡು ಆಡ್ತಾ ಇರ್ತಾನೆ. ಯಾವಾಗಲೂ ಹಿಂಗೆ ಮಲ್ಕೊಳಕ್ಕೆ ಬಂದಾಗ ಮಾತ್ರ ಆಡ್ತಾನೆ ಅಷ್ಟೇ. ನಾನು ಈ ಥರ ಕೂರ್ಸಲ್ಲ. ಯಾಕೆಂದರೆ ನಾನು ಅವ್ನ ಮುಂದೆ ನೋಡ್ಕೊಂಡು ಕುತ್ಕೊಂಡ್ರೆ ಮಾತ್ರ ಅವ್ನಿಗೆ ಆಡೋಕ್ಕೆ ಬಿಡೋದು, ಇಲ್ಲಾಂದರೆ ನಾನು ಬಿಡೋಲ್ಲ. ಯಾಕೆಂದರೆ ಮಕ್ಕಳು ಸುತ್ತಿ ತಗೊಂಡವು ಅಂತ ಭಯ. ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ಪಕ್ಕ ಯಾವಾಗಲೂ ಹಿಂಗೆ ಆಡ್ತಾನೆ. ಸ್ವಲ್ಪ ಹೊತ್ತು ನನಗೆ ಆಡೋಕ್ಕೆ ಬರುತ್ತೆ ಅಂತ ಆಗಲೇ ಬಿಲ್ಡಪ್ ಕೊಟ್ಟೆ, ಬೈದೆ.
ನಿಂತೋಗ್ಬೇಡ ಅಂತ ನಾನು ಆಡ್ತಾನೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹಾಸಿಗೆನೆಲ್ಲ ದಟ್ಟನೆಲ್ಲ ಸುತ್ತಬಿಟ್ಟವನೆ, ಹಂಗೆ ಮಾಡ್ತಾನೆ. ಸೊ ಅದೇ ಬೇಜಾರು, ಅದಕ್ಕೆ ಹಂಗೆ ಇದು ಮಾಡ್ತಾನೆ ಅಂತ ನಾನೇ. ಸುತ್ತಕ್ಕೆ ಅಲ್ಲ ನೀನು ಹಂಗೆಲ್ಲ ಇದು ಗಜಿಬಿಜಿ ಮಾಡಿದ್ಯಲ್ಲವ, ಸುತ್ತೋದು ಅಂದ್ರೆ ಫ್ರೆಂಡ್ಸ್ ಹೆಂಗೆ ಹಾಸಿಗೆ ಸುತ್ತೋದು, ಬೆಳಗ್ಗೆ ಸುತ್ತೀವಲ್ಲ ಎದ್ದ ತಕ್ಷಣ ಅದನ್ನ ಹೇಳ್ತವನೆ. ಹಾಕ್ತೆ ತುತ್ತಾಗ ಹಾಕ್ತೆ ತುತ್ತಿವಲ್ಲ ಅದಕ್ಕೆ ಏನಂತಾನೆ? ಹಾಸಿಗೆ ಫೋಲ್ಡ್ ಮಾಡೋದು ಅಂತಾರೆ. ಮತ್ತೆ ಆಟದೇನಂತಾನೆ? ಆಟ ಆಡೋದು, ಆಟದ ಆಟ ಆಡ್ತಿರೋ ಮಕ್ಳನ್ನ ಏನಂತಾನೆ? ಪ್ಲೇಯಿಂಗ್ ಚಿಲ್ಡ್ರನ್. ಪ್ಲೇ ಅಂದ್ರೆ ಆಟ ಆಡೋದು ಅಂತ. ಆಮೇಲೆ ಮಂಕಂಡಿ ಚಿಲ್ಡ್ರನ್ ಪ್ಲೇಯಿಂಗ್. ಮಂಕಂಡಿ ಮಂಕಂಡಿ ಏನಂತ ಹೇಳ್ತಾರೆ? ಮಂಕ್ ಅಂದ್ರೆ ಸ್ಲೀಪಿಂಗ್ ಅಂತ ಹೇಳ್ತಾರೆ ಬಂಗಾರ. ಆಮೇಲೆ ಆಮೇಲೆ ಚಳಿ ಆಗ್ತಿಲ್ಲ ತರ ಅದೇನು ಚಳಿ ಆಗ್ತಿರೋದಕ್ಕೆ ಏನಂತಾರೆ? ಪೆನ್ಸಿ ಗೊತ್ತೇ ಇಲ್ವಂತೆ. ಹೌದಾ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಚಳಿ ಆಗ್ತಿರೋದಕ್ಕೆ ಚಳಿಗಾಲಕ್ಕೆ ವಿಂಟರ್ ಸೀಸನ್ ಅಂತಾರೆ. ಶವರಿಂಗ್ ಅಂತಾರ, ನಡುಕ್ತಾ ಇದ್ದೀವಿ ಚಳಿ ಆಗ್ತಿದೆ ಅಂತ, ಶವರಿಂಗ್ ಅಂತ ಅಂತಾರೆ ಏನೋ ಕಣ್ ಬಂಗಾರಿ. ನಾ ಗೂಗಲಲ್ಲಿ ಸರ್ಚ್ ಮಾಡಿ ಆಮೇಲೆ ಹೇಳ್ತೀನಿ, ಓಕೆನಾ? ಅಮ್ಮ ನೋಡಿ ಫ್ರೆಂಡ್ಸ್, ನನ್ನೇ ಏನೇನೋ ಕ್ವಶನ್ ಕೇಳ್ತಾನೆ. ನಾನ್ ಚಳಿಗೆ ಏನಂತ ಗೊತ್ತಾ? ಬೋಲ್ಡ್ ಅಂತಾರೆ. ಬೋರ್ಡ್ ಅಂತಾರ. ಬೋಲ್ಡ್ ಅಂತಾರೆ. ಏನೇ ನೋವಿದ್ರು, ಏನೇ ಸಂಕಟ ಇದ್ರು, ಇಂಥದ್ದೊಂದು ಪುಟಾಣಿ ಮಗು ಇದ್ರೆ ಸಾಕು, ಮನೇಲಿ ಒಂಥರ ಏನೇ ಪಾಸಿಟಿವ್ ವೈಬು, ಏನೇ ಜಗಳ ಗಲಾಟೆ ದೊಂಬಿ, ಏನೇ ಅಥವಾ ಫ್ರಸ್ಟ್ರೇಷನು ಇದ್ರು ಇಂಥದ್ದೊಂದು ಚೋಟಾಣಿ ಇದ್ರೆ ಸಾಕು. ಈಗ ಯಾಕೆ ಮುತ್ತು ಕೊಡ್ತಿರೋದು ನನ್ನ ಇದೋಗಲೇ ನನ್ನ ಫ್ರೆಂಡ್ಸ್? ನೀವು ನಂಬಲ್ಲ, ಪುನರ್ವೊಂದು ಫೋಟೋಸ್ ಎಷ್ಟಿದೆ ಅಂದರೆ ನನ್ನ ಮೊಬೈಲಲ್ಲಿ ಗೂಗಲ್ಗೆ ಹಾಕಿಟ್ಟಿದ್ದೀನಿ. 11,000 ಫೋಟೋಸ್ ಇದ್ದಾವೆ ಫ್ರೆಂಡ್ಸ್. ಅವನ ಫೋಟೋ ಅಷ್ಟು ಜೋಪಾನವಾಗಿ ಕಾಯ್ತಾ ಇದ್ದೀವಿ ಅವನ ಫೋಟೋ ಕೂಡ. ಇನ್ನು ಇವನು ಎಷ್ಟು ಜೋಪಾನವಾಗಿ ಕಾಯಲ್ಲ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಏನಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಎಲ್ಲರಿಗೂ ವ್ಲಾಗ್ ನೋಡ್ತಾ ಇರಿ. ಪುಟಾಣಿ ಹೇಳು, ಪುಟಾಣಿ ನೀನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಸಪೋರ್ಟ್ ಮಾಡ್ಕೊಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸಿ ಯು. ಸಿಗ್ತೀವಿ ಮುಂದಿನ ವ್ಲಾಗ್ನೊಂದಿಗೆ. ಖುಷಿ ಪಡುವ ಓಕೆ, ಖುಷಿ ಬಿಟ್ಟೆ. ಓಕೆ ಫ್ರೆಂಡ್, ಬಾಯ್.